सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್ತು. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಆತ್ಮವಿದ್ಯೆ, ಆತ್ಮಜ್ಞಾನ ಅಥವಾ ಬ್ರಹ್ಮವಿದ್ಯೆ ಅಂತ ಹೇಳಿದಾಗ ಅದನ್ನು ಕಲಿತ್ಕೋಬೇಕು ಅಂತ ಬಂದಿರುವಂತಹ ಒಬ್ಬ ಶಿಷ್ಯ, ಅದನ್ನು ಕಲಿಸ್ತೀನಿ ಅಂತ ಬಂದಿರುವಂತಹ ಒಬ್ಬ ಗುರು, ಇಬ್ಬರೂ ಕೂಡಿ ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಬಹಳ ಶ್ರೇಷ್ಠವಾದ ಈ ಬ್ರಹ್ಮವಿದ್ಯೆ ಕಲಿಯುವಂತಹ ಸಮಯದಲ್ಲಿ ಮತ್ತು ಕಲಿಸುವಂತಹ ಸಮಯದಲ್ಲಿ ಯಾವ ರೀತಿಯ ಅಡಚಣೆಗಳು ಕೂಡ ಉಂಟಾಗಬಾರ್ದು. ಸಹನಾವವತು, ನಮ್ಮಿಬ್ಬರನ್ನೂ ರಕ್ಷಿಸು. ಬೋತ್ ಗುರು ಅಂಡ್ ಶಿಷ್ಯ ತೆ ಪ್ರೇ. ಸಹನವು ಭುನಕ್ತು, ಕಲಿತಾ ಇರುವಂತಹ ಈ ವಿದ್ಯೆ ನಮ್ಮಿಬ್ಬರಿಗೂ ಸಂತೋಷವನ್ನು ಕೊಡಬೇಕು, ಆನಂದ ಉಂಟಾಗಬೇಕು. ಸಹವೀರ್ಯಂ ಕರವಾವಹೈ, ಈ ವಿದ್ಯೆ ಕಲಿಸುವುದಕ್ಕೆ ಗುರು ಹಾಕುವಂತಹ ಶ್ರಮ ಮತ್ತು ವಿದ್ಯೆ ಕಲಿಬೇಕು ಅಂತ ಬಂದಿರುವಂತಹ ಶಿಷ್ಯ ಅವನು ಹಾಕುವಂತಹ ಶ್ರಮ, ಈ ಒಂದು ಶ್ರಮ, ಇವರಿಬ್ಬರ ಶ್ರಮಕ್ಕೆ ಫಲ ಸಿಗಲಿ ಅಂತ ಹೇಳಿ ಅವರಿಬ್ಬರು ಕೇಳ್ಕೋತಾರೆ. ಮತ್ತು ತೇಜಸ್ವಿ ನಾವಧೀತಮಸ್ತು, ಗುರುವಿನಿಂದ ಕಲಿತಂತಹ ಈ ಒಂದು ಬ್ರಹ್ಮವಿದ್ಯೆ ಶಿಷ್ಯನಲ್ಲಿ ತೇಜಸ್ವಿಯಾಗಲಿ ಅಂತ ಗುರು ಪ್ರಾರ್ಥನೆ ಮಾಡ್ತಾನೆ. ಅದೇ ರೀತಿ ಗುರುವಿನಿಂದ ಸ್ವೀಕರಿಸಿದಂತಹ ಈ ವಿದ್ಯೆ ಮುಂದೆ ನನ್ನಿಂದ ನಿರಂತರವಾಗಿ ಮತ್ತಷ್ಟು ಶಿಷ್ಯ ಕೋಟಿಗಳಿಗೆ ಇದು ಹರಿದು ಹೋಗಬೇಕು. ಇದು ಕೇವಲ ನನ್ನಲ್ಲಿ ನಿಂತ್ಕೋಬಾರ್ದು, ಇದು ಮತ್ತಷ್ಟು ಪ್ರಸಾರ ಆಗಬೇಕು, ಎಲ್ರಿಗೂ ಸಿಗಬೇಕು ಅಂತ ಹೇಳಿ ಈ ಒಂದು ಬ್ರಹ್ಮವಿದ್ಯೆ ಲೆಟ್ ಇಟ್ ಬಿ ಬ್ರೈಟ್ ಆ್ಯಂಡ್ ಬ್ರಿಲಿಯಂಟ್, ತೇಜಸ್ಸನ್ನು ಹೊಂದಲಿ, ಇದು ತೇಜಸ್ವಿಯಾಗಿ ನನ್ನಲ್ಲಿ ಉಳ್ಕೊಳ್ಳಿ, ತೇಜಸ್ವಿಯಾಗಿ ಇದು ಎಲ್ಲ ಕಡೆ ಹರಡಲಿ ಅಂತ ಹೇಳಿ ಗುರು ಮತ್ತು ಶಿಷ್ಯ ಇಬ್ಬರು ಕೂಡ ಒಟ್ಟಿಗೆ ಪ್ರಾರ್ಥನೆ ಮಾಡ್ತಾರೆ. ಯಾವಾಗ ಜ್ಞಾನ ಅನ್ನುವಂತಹದ್ದು ಹೀಗೆ ಎಲ್ಲರಲ್ಲೂ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುತ್ತೆ. ಕ್ಲಾರಿಟಿ ಅಂತಂದರೆ ಸಮಾಧಾನ. ಹೇಳಿಕೊಟ್ಟೆ ಅಂತ ಗುರುಗೆ ಆ ಸಾರ್ಥಕತೆಯ ಭಾವ ಉಂಟಾಗಬೇಕು. ಕಲಿತುಕೊಂಡೆ ಅಂತ ಹೇಳಿ ಆ ಶಿಷ್ಯನಲ್ಲೂ ಕೂಡ ಆ ಒಂದು ಕೃತ್ಯ ಭಾವ, ಆ ಸಾರ್ಥಕತೆಯ ಭಾವ ಅವನಲ್ಲೂ ಕೂಡ ಉಂಟಾಗಬೇಕು. ಮತ್ತು ಏನು ಕಲಿತ್ಕೊಂಡೆ ಎನ್ನುವಂತಹದ್ದು ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಇನ್ ಮೈ ಲೈಫ್. ನನ್ನ ದಿನನಿತ್ಯದ ಬದುಕಿನಲ್ಲಿ ಅದನ್ನು ನಾನು ಉಪಯೋಗಿಸ್ಕೋಬೇಕು. ಹೀಗಾಗಬೇಕು ಅಂತಂದರೆ ಲೆಟ್ ಇಟ್ ಹ್ಯಾಪನ್ ಎಫರ್ಟ್ಲೆಸ್ಲಿ. ಅದಕ್ಕೆ ಯಾವ ರೀತಿಯ ಒಂದು ಶ್ರಮ ಕೂಡ ಉಂಟಾಗಬಾರ್ದು. ಬಹಳ ಈಸಿಯಾಗಿ, ಸುಲಭವಾಗಿ ಅದು ಅನೇಕ ಸಂದರ್ಭಗಳಲ್ಲಿ ಅದು ನನ್ನ ಬದುಕಿನಲ್ಲಿ ಅನುಷ್ಠಾನ ಮಾಡಿಕೊಂಡಾಗ ಬದುಕಿನ ಸಾರ್ಥಕತೆಯನ್ನು ತಿಳಿಸ್ಕೊಡ್ಬೇಕು. ತೇಜಸ್ವಿನಾವಧೀತಮಸ್ತು. ಮತ್ತು ಈ ಶ್ಲೋಕದಲ್ಲಿ, ಈ ಒಂದು ಶಾಂತಿ ಮಂತ್ರದಲ್ಲಿ ದ ಲಾಸ್ಟ್ ಇನ್ಸ್ಟ್ರಕ್ಷನ್, ಕೊನೆಯ ಇನ್ಸ್ಟ್ರಕ್ಷನ್ ಅಂತಂದರೆ ಮಾ
ನಾವಿಬ್ಬರು ಗುರು ಮತ್ತು ಶಿಷ್ಯ ಒಟ್ಟಿಗೆ ಕೂಡಿ ಇಲ್ಲಿ ಕಲಿತಾ ಇರುವಂತಹ ಅಧ್ಯಯನವನ್ನು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಎಂದೂ ಕೂಡ ನಮ್ಮಿಬ್ಬರಲ್ಲಿ ದ್ವೇಷ ಉಂಟಾಗದಿರಲಿ. ಇದು ಶಾಂತಿ ಮಂತ್ರದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಆ ರೀತಿ ಕಂಡು ಬಂದಿದೆ. ಯಾಕೆ ಇಂತಹ ಒಂದು ಇನ್ಸ್ಟ್ರಕ್ಷನ್ ಅಂತಂದರೆ, ಒಂದು ಗುರುಕುಲ ಅಥವಾ ಗುರುವಿನ ಆಶ್ರಮ ಅಂತ ಹೇಳಿದಾಗ ಆ ಜಾಗದಲ್ಲಿ ಬೋತ್ ಗುರು ಅಂಡ್ ಶಿಷ್ಯ ದೇ ಸ್ಟೇ ಟುಗೆದರ್, ದೇ ಲಿವ್ ಟುಗೆದರ್. ಅವರಿಬ್ಬರು ಅಲ್ಲೇ ಉಳ್ಕೋತಾರೆ, ಅಲ್ಲಿಯೇ ಬದುಕು ಮಾಡ್ತಾರೆ. ಅವರಿಬ್ಬರು ಸದಾ ಜೊತೆಯಲ್ಲಿ ಒಬ್ಬರ ಜೊತೆ ಒಬ್ಬರಿದ್ದು ಈ ವಿದ್ಯೆಯನ್ನು ಅಧ್ಯಯನ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾವುದೇ ಕಾರಣದಿಂದ ನಮ್ಮಿಬ್ಬರಲ್ಲಿ ದ್ವೇಷದ ಭಾವನೆ ಉಂಟಾಗಬಾರ್ದು ಅನ್ನುವಂತಹ ಬಹಳ ನಯ ವಿನಯದಿಂದ ಈ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಅಂದರೆ ಈ ಇನ್ಸ್ಟ್ರಕ್ಷನ್ ಬೇಕಿತ್ತ ಅನ್ನುವಂತಹ ಒಂದು ಸಂಶಯ ಬರುತ್ತೆ. ಯಾಕೆಂತಂದರೆ ಗುರು ಶಿಷ್ಯ ಅಂತಂದಾಗ ಮ್ಯಾಕ್ಸಿಮಮ್ ಅಲ್ಲಿ ಗುರು ಹೇಳ್ಕೊಟ್ಟಿದ್ದನ್ನು ಶಿಷ್ಯ ಕಲಿದೇ ಹೋಗಬಹುದು, ಅಥವಾ ಶಿಷ್ಯ ಕಲಿತೀನಿ ಅಂತ ಬಂದಾಗ ಏನೋ ಕಾರಣದಿಂದ ಒಬ್ಬ ಗುರುವಿಗೆ ಅದನ್ನ ತಿಳಿಸೋದಕ್ಕೆ ಆಗದೇ ಇರಬಹುದು. ಇದು ಬಿಟ್ಟರೆ ಅಲ್ಲಿ ದ್ವೇಷ ಅನ್ನುವಂತಹದ್ದು ಹೇಗೆ ಉಂಟಾಗುತ್ತೆ? ಯಾಕೆ ಈ ಒಂದು ಶಾಂತಿ ಮಂತ್ರದ ಪ್ರಾರ್ಥನೆಯಲ್ಲಿ ಮಾವಿದ್ವಿಷಾವಹೈಹಿ, ನಮ್ಮಿಬ್ಬರಲ್ಲೂ ದ್ವೇಷದ ಭಾವನೆ ಉಂಟಾಗದಿರಲಿ ಅನ್ನುವಂತಹ ಒಂದು ವಿನಯಪೂರ್ವಕವಾದ ಒಂದು ಪ್ರಾರ್ಥನೆಯನ್ನು ಅವರಿಬ್ಬರು ಕೂಡ ಸಲ್ಲಿಸ್ತಾರೆ. ಯಾವ ಕಾರಣದಿಂದ ಅಲ್ಲಿ ದ್ವೇಷ ಉಂಟಾಗುವಂತಹ ಸಾಧ್ಯತೆಗಳು ಇದೆ? ಮನುಷ್ಯ ಅಂತಂದ ಮೇಲೆ ಹಿ ಈಸ್ ನಾಟ್ ಪರ್ಫೆಕ್ಟ್. ಪರಮಾತ್ಮನನ್ನು ನಾವು ಪೂರ್ಣ ಅಂತ ಕರಿತೀವಿ. ಜೀವಾತ್ಮ ತಾನು ಉಳಿಸಿಕೊಂಡಿರುವಂತಹ ಅನೇಕ ಅಪೂರ್ಣತೆಗಳನ್ನು ದಾಟಿ ಪೂರ್ಣತ್ವವನ್ನು ಹೊಂದಬೇಕು ಅಂತ ಹೇಳಿ ಒಂದು ಮನುಷ್ಯ ಜನ್ಮ ಅಂತ ಹೇಳಿ ಮನುಷ್ಯ ಜನ್ಮವನ್ನು ತಗೊಂಡು ಹುಟ್ಟಿರ್ತಾನೆ. ಮನುಷ್ಯ ಯಾಕೆ ಒಂದು ಜನ್ಮವನ್ನು ತಗೋತಾನೆ ಅಂತಂದಾಗ ಅಲ್ಲಿ ಅನೇಕ ಬೇರೆ ಬೇರೆ ಉದ್ದೇಶಗಳಿರುತ್ತೆ. ಕರ್ಮಫಲ ಅನ್ನುವಂತಹದ್ದಿರುತ್ತೆ, ಸಾಧನೆ ಎನ್ನುವಂತಹದ್ದಿರುತ್ತೆ, ಯಾವುದೋ ಪುಣ್ಯದ ಫಲ ಅಂತ ಇರುತ್ತೆ. ಹೀಗೆ ಅನೇಕ ಉದ್ದೇಶಗಳ ಜೊತೆಯಲ್ಲಿ ಪೂರ್ಣತ್ವವನ್ನು ಪರಿಚಯ ಮಾಡ್ಕೋಬೇಕು ಅನ್ನುವಂತಹದ್ದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಉದ್ದೇಶ ಆಗಿರುತ್ತೆ. ಈ ಕಾರಣದಿಂದ ಅವನಿಗೆ ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಗುತ್ತೆ. ದಟ್ ಮೀನ್ಸ್ ತನ್ನಲ್ಲಿ ಇರುವಂತಹ ಅನೇಕ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮನುಷ್ಯ ಜನ್ಮವನ್ನು ಸಾರ್ಥಕತೆ ಮಾಡ್ಕೋಬೇಕು ಅನ್ನುವಂತಹದ್ದು ಕೂಡ ಆ ಜನ್ಮದ ಒಂದು ಉದ್ದೇಶ ಆಗಿರುತ್ತೆ. ಸೊ ಅನೇಕ ಇನ್ಪರ್ಫೆಕ್ಷನ್ಸ್ಗಳನ್ನು ಅವನು ಪರ್ಫೆಕ್ಟ್ ಮಾಡ್ಕೋಬೇಕು ಅನ್ನುವಂತಹ ಮತ್ತೊಂದು ಸದುದ್ದೇಶ ಕೂಡ ಅವನಿಗೆ ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಕ್ಕಿರುತ್ತೆ. ಹೀಗೆ ಮನುಷ್ಯ ಅಂತ ಅವನು ಹುಟ್ಟಿದಾಗ ಭಗವಂತನಿಂದ ಸಿಕ್ಕಿರುವಂತಹ ಬಹಳ ಅಮೂಲ್ಯವಾದ ಉಪಕರಣ ಅಂತಂದ್ರೆ ಮನಸ್ಸು. ಬಟ್ ಪರಮಾತ್ಮನೇ ಇದನ್ನ ಈ ಒಂದು ಟೂಲ್ನ ಮನುಷ್ಯ ಅಂತ ಅವನು ಹುಟ್ಟಿದಾಗ ಅವನಿಗೆ ಕೊಟ್ಟಿರ್ತಾನೆ. ಇದನ್ನು ನೀನು ಉಪಯೋಗಿಸ್ಕೊಂಡು ಆತ್ಮೋದ್ಧಾರ ಮಾಡಿಕೋ, ನೀನು ಈ ಮನಸ್ಸು ಅನ್ನುವಂತಹದ್ದು ನಿನ್ನ ಉದ್ಧಾರಕ್ಕಾಗಿ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಭಗವಂತ ಕೊಟ್ಟಿರ್ತಾನೆ. ಬಟ್ ಅದೇ ಭಗವಂತ ಕೊಟ್ಟಿರುವಂತಹ ಈ ಮನಸ್ಸನ್ನ ಮನುಷ್ಯ ಹೇಗೆ ಉಪಯೋಗಿಸ್ಕೊತಾನೆ? ಮನಸ್ಸು ಅಂತ ಹೇಳಿದಾಗ ಮನಸ್ಸಿನ ಒಂದು ಗುಣ ಏನು ಅಂತಂದ್ರೆ, ನಾನು ಸರಿ, ಐ ಆಮ್ ರೈಟ್, ಬಟ್ ಯು ಆರ್ ನಾಟ್ ರೈಟ್. ಮನುಷ್ಯನ ಮನಸ್ಸಿನ ಗುಣ ಏನು ಮಾಡುತ್ತೆ ಅಂತಂದರೆ, ತನ್ನಲ್ಲಿಯೇ ದೋಷ ಇದ್ದರೂ ಕೂಡ ಆ ದೋಷವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡದೆ ಮತ್ತೊಬ್ಬನಲ್ಲಿರುವಂತಹ ದೋಷವನ್ನು ಹುಡುಕುವಂತಹದ್ದು ಮನುಷ್ಯನ ಮನಸ್ಸಿನಲ್ಲಿರುವಂತಹ ಒಂದು ಸಹಜವಾದ ಕೆಟ್ಟ ಗುಣ. ಸೊ ದಿಸ್ ಈಸ್ ದ ನ್ಯಾಚುರಲ್ ಟೆಂಡೆನ್ಸಿ ಆಫ್ ಎ ಹ್ಯೂಮನ್ ಮೈಂಡ್. ಮನುಷ್ಯನ ಮನಸ್ಸಿನಲ್ಲಿ ಇಂತಹ ಒಂದು ಕೆಟ್ಟ ಗುಣ ಅನ್ನುವಂತಹದ್ದು ಮನಸ್ಸಿನಲ್ಲಿ ಇರುತ್ತೆ.
ಬಟ್ ಮನಸ್ಸು ಯಾಕೆ ಹೀಗೆ ಮಾಡುತ್ತೆ? ನನ್ನಲ್ಲಿಯೇ ದೋಷ ಇದ್ದರೂ ಕೂಡ ನನ್ನ ದೋಷಗಳನ್ನು ಅದು ತೋರಿಸ್ಕೊಡದೆ ಮತ್ತೊಬ್ಬನಲ್ಲಿ ದೋಷ ಇದೆ ಅಂತ ಹೇಳಿ ಮತ್ತೊಬ್ಬನ ದೋಷವನ್ನು ನನಗೆ ತೋರಿಸುವಂತಹ ಒಂದು ಕೆಟ್ಟ ಗುಣವ ಮನಸ್ಸಿನಲ್ಲಿ ಯಾಕೆ ಉಂಟಾಗುತ್ತೆ? ಯಾಕೆ ಅಂತಹ ಗುಣವನ್ನು ಮನಸ್ಸು ಬೆಳೆಸ್ಕೊಳ್ಳುತ್ತೆ? ಬಿಕಾಸ್ ಸಾಮಾನ್ಯವಾಗಿ ಮನಸ್ಸು ಅಂತ ಹೇಳಿದಾಗ ಮನುಷ್ಯನ ಮನಸ್ಸನ್ನು ಇಟ್ ಈಸ್ ರೂಲ್ಡ್ ಬೈ ಈಗೋ, ಅಹಂಕಾರ ಅಂತ ಹೇಳ್ತೀವಿ ನಾವು. ಅಹಂಕಾರ ಅನ್ನುವಂತಹದ್ದು ಮನುಷ್ಯನ ಮನಸ್ಸನ್ನು ಆಳುತ್ತೆ. ಅದು ಸೊ ದ ಮೇನ್ ಜಾಬ್ ಆಫ್ ದಿಸ್ ಈಗೋ, ಈ ಅಹಂಕಾರದ ಮುಖ್ಯ ಕೆಲಸ ಏನು ಅಂತಂದರೆ ಟು ಫೈಂಡ್ ಫಾಲ್ಟ್ ವಿತ್ ಅದರ್ಸ್. ಮತ್ತೊಬ್ಬನಲ್ಲಿ ಇಂತಹ ಒಂದು ದೋಷ ಇದೆ ಅಂತ ಹೇಳಿ ಅದನ್ನು ಹುಡುಕಿ ಆ ದೋಷವನ್ನು ತೋರಿಸ್ಕೊಡುವಂತಹದ್ದು. ಹೀಗೆ ತೋರಿಸ್ಕೊಟ್ಬಿಟ್ಟು ಆ ಅಹಂಕಾರ ಏನು ಮಾಡುತ್ತೆ, ನಿನಗಿಂತ ನಾನು ಶ್ರೇಷ್ಠ ಅಂತ ಹೇಳಿ ತನ್ನ ಮನಸ್ಸು ಈ ರೀತಿ ಒಂದು ಪರಿಚಯವನ್ನು ಮಾಡಿಕೊಡುತ್ತೆ. ಅವನು ಸರಿ ಇಲ್ಲ, ಅವನಿಗಿಂತ ನೀನು ಶ್ರೇಷ್ಠ ಅಂತ ಹೇಳಿ ಈ ಅಹಂಕಾರ ಈ ಒಂದು ಮನಸ್ಸಿಗೆ ತಿಳಿಸ್ಕೊಡುತ್ತೆ. ಹೀಗೆ ಮತ್ತೊಬ್ಬ ಮನುಷ್ಯನಲ್ಲಿ ದೋಷವನ್ನು ಹುಡುಕೋದ್ರಿಂದ ಆಗುವಂತಹ ಪರಿಣಾಮ ಏನು ಅಂತಂದರೆ, ಯಾವಾಗ ಮತ್ತೊಬ್ಬನ ಮನುಷ್ಯನಲ್ಲಿ ಒಂದು ದೋಷ ಅನ್ನುವಂತಹದ್ದು ಕಂಡು ಹಿಡಿತೀವಿ, ಆಗ ಆ ಮನುಷ್ಯನ ಮೇಲೆ ಆ ಪ್ರೀತಿಯ ಭಾವ ಅನ್ನುವಂತಹದ್ದು ಉಂಟಾಗೋದಿಲ್ಲ. ಯಾಕೆಂತಂದರೆ ಆ ಮನುಷ್ಯನನ್ನು ನೋಡಿದ ಕೂಡಲೇ ಮನಸ್ಸು ಅವನಲ್ಲಿರುವ ದೋಷವನ್ನು ಗುರುತಿಸುತ್ತೆ. ಆ ದೋಷವನ್ನು ಗುರುತಿಸಿದಾಗ ಅವನನ್ನು ಪ್ರೀತಿಸುವಂತಹ ಕೆಲಸವನ್ನು ಈ ಮನಸ್ಸು ಹೇಳ್ಕೊಡೋದಿಲ್ಲ. ಅವನನ್ನು ನೋಡಿದ ತಕ್ಷಣ ದ ಮೆಮೊರಿ, ಅವನಲ್ಲಿರುವಂತಹ ಆ ಒಂದು ನೆನಪುಗಳು ಏನು ಮಾಡುತ್ತೆ ಅಂತಂದರೆ, ಹೀ ಈಸ್ ಬ್ಯಾಡ್, ಅವನಲ್ಲಿ ಇಂತಹ ದೋಷ ಇದೆ, ಅವನು ಕೆಟ್ಟವನು, ಅವನ ನಡತೆ ಸರಿ ಇಲ್ಲ, ಅವನು ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತ ಹೇಳಿ ಅವನಲ್ಲಿರುವಂತಹ ಅನೇಕ ವಿಕಾರಗಳನ್ನು ಎತ್ತಿ ತೋರಿಸಿ ಮನಸ್ಸು ಅವನನ್ನು ಪ್ರೀತಿಸ್ತೀನಿ ಅಂತಂದ್ರೂ ಕೂಡ ಅಲ್ಲಿ ಒಂದು ಅಡ್ಡಗೋಡೆಯನ್ನು ನಿರ್ಮಿಸಿ ಅವನನ್ನು ಪ್ರೀತಿಸದೆ ದ್ವೇಷಿಸುವಂತೆ ಮಾಡುತ್ತೆ. ದಿಸ್ ಈಸ್ ದಿ ವೆರಿ ಸಾಮಾನ್ಯ ಸಹಜವಾದ ಗುಣ ಆಫ್ ಮನುಷ್ಯನ ಮನಸ್ಸು. ಸೊ ಆದ್ದರಿಂದ ಇಲ್ಲಿ ಶಾಂತಿ ಮಂತ್ರದ ಬಹಳ ದೊಡ್ಡ ಇನ್ಸ್ಟ್ರಕ್ಷನ್ ಇದು. ಏನು ಅಂತಂದರೆ, ಯಾವುದೇ ಕಾರಣದಿಂದ ಇಲ್ಲಿ ಯಾವುದೋ ಒಂದು ಉದ್ದೇಶಕ್ಕಾಗಿ ನಾವಿಲ್ಲಿ ಸೇರಿದ್ದಾಗ ಆ ಉದ್ದೇಶದ ಸಫಲತೆಯನ್ನು ನಾವು ನೋಡಬೇಕು. ಅದನ್ನು ಬಿಟ್ಬಿಟ್ಟು ಅವನಲ್ಲಿ ಇಂತಹ ದೋಷ ಇದೆ, ಇವನಲ್ಲಿ ಇಂತಹ ದೋಷ ಇದೆ ಅಂತ ಹೇಳಿ ದೋಷವನ್ನು ಹುಡುಕಿ ಅಲ್ಲಿ ದ್ವೇಷವನ್ನು ಬೆಳೆಸ್ಕೊಳ್ಳುವಂತಹದ್ದು. ಆದ್ದರಿಂದ ಅಂತಹ ದ್ವೇಷದ ಭಾವನೆ ನಮ್ಮಿಬ್ಬರಲ್ಲಿ ಉಂಟಾಗದಿರಲಿ ಅಂತ ಹೇಳಿ ಒಬ್ಬ ಗುರು ಮತ್ತು ಶಿಷ್ಯ ಒಟ್ಟಿಗೆ ಈ ಒಂದು ಆತ್ಮಜ್ಞಾನ ಅಥವಾ ಬ್ರಹ್ಮವಿದ್ಯೆಯನ್ನು ಕಲಿಯುವ ಸಂದರ್ಭದಲ್ಲಿ ಯಾವುದೇ ಕಾರಣದಿಂದ ನಮ್ಮಲ್ಲಿ ದ್ವೇಷದ ಭಾವನೆ ಉಂಟಾಗದೇ ಇರಲಿ. ಮಾ ವಿತ್ ವಿಷಾದವೈಹಿ, ನಮ್ಮಲ್ಲಿ ಯಾವ ಕಾರಣಕ್ಕೂ ಆ ದ್ವೇಷಕ್ಕೆ ಆಸ್ಪದವೇ ಕೊಡಬೇಡ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಹೀಗೆ ಎಲ್ಲೆಲ್ಲೂ ಎಲ್ಲ ಕಡೆ ಸದಾಕಾಲ ಶಾಂತಿ, ನೆಮ್ಮದಿ, ತೃಪ್ತಿ ಎನ್ನುವಂತಹದ್ದು ನೆಲೆಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದು ಈ ಉಪನಿಷತ್ತಿನ ಶಾಂತಿ ಮಂತ್ರ. ಈ ಉಪನಿಷತ್ತಿನಲ್ಲಿ ಹೆಚ್ಚಾಗಿ ಶಾಂಕರ ಭಾಷ್ಯವನ್ನು ಆರಿಸಿಕೊಂಡು ಆ ಮೂಲಕವೇ ಈ ಉಪನಿಷತ್ತಿನಲ್ಲಿ ಸಾಗುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರೋದ್ರಿಂದ ಪ್ರಾರಂಭದಲ್ಲಿ ಆಚಾರ್ಯ ಶಂಕರರು ಇಲ್ಲಿ ಏನು ಹೇಳಿದ್ದಾರೆ, ಈ ಉಪನಿಷತ್ ಪ್ರಾರಂಭದಲ್ಲಿ ಅವರು ಹೇಳ್ತಾರೆ, ಸಾಮಾನ್ಯವಾಗಿ ಯಾವುದೇ ಒಂದು ಉಪನಿಷತ್ ಪ್ರವಚನ ಆಗಿರಲಿ ಅಥವಾ ಮಂತ್ರಗಳ ಪಠಣವಾಗಿರಲಿ, ಅದನ್ನು ಪ್ರಾರಂಭಿಸುವ ಮುಂಚೆ ಆ ಉಪನಿಷತ್ ಯಾವುದೇ ಆಗಿರಲಿ ಆ ಉಪನಿಷತ್ ಋಷಿಯನ್ನು ಗೌರವಿಸುವುದು ಒಂದು ಸತ್ ಸಂಪ್ರದಾಯ. ಸೊ ಯಾವುದೇ ಉಪನಿಷತ್ ಆಗಿದ್ರೂ ಅಲ್ಲಿ ಆ ಉಪನಿಷತ್ ಗುರುವಿಗೆ ನಾವು ಒಂದು ಪೂಜ್ಯ ಭಾವನೆಯಿಂದ ನಮಸ್ಕಾರ ಮಾಡುವಂತಹದ್ದು ಬಹಳ ಮುಖ್ಯ. ಅದು ಎಲ್ಲರೂ ಮಾಡ್ತಾರೆ. ಆದರೆ ಇಲ್ಲಿ ಆಚಾರ್ಯ ಶಂಕರರು ಏನು ಹೇಳ್ತಾರೆ ಅಂತಂದರೆ, ಇದು ಬೇರೆ ಉಪನಿಷತ್ಗಳಿಗಿಂತ ಬಹಳ ಭಿನ್ನವಾಗಿದೆ.
ಈ ಕಾರಣದಿಂದ ಇಲ್ಲಿ ಕೇವಲ ಉಪನಿಷತ್ ಗುರುವನ್ನು ನಾವು ಗೌರವಿಸಿದರೆ ಸಾಲದು. ಈ ಉಪನಿಷತ್ನಲ್ಲಿ ಕಂಡುಬಂದಂತಹ ಉಪನಿಷತ್ ಗುರು ಹಾಗೂ ಒಬ್ಬ ಶಿಷ್ಯ, ಯಾಕೆಂತಂದರೆ ಆ ಶಿಷ್ಯನ ಮೂಲಕ ಈ ಒಂದು ಬಹಳ ದೊಡ್ಡ ನಿಧಿ, ಜ್ಞಾನ ನಿಧಿ ಸಿಕ್ಕಿದೆ. ಆದ್ದರಿಂದ ಗುರು ಎಷ್ಟು ಇಂಪಾರ್ಟೆಂಟೋ ಶಿಷ್ಯ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಆದ್ದರಿಂದ ಗುರು ಮತ್ತು ಶಿಷ್ಯ ಅವರಿಬ್ಬರೂ ಕೂಡ ಪೂಜಾರ್ಹರು, ಅವರಿಬ್ಬರನ್ನ ಕೂಡ ನಾವು ಸ್ಮರಿಸಬೇಕು ಅಂತ ಹೇಳಿ ಆಚಾರ್ಯ ಶಂಕರರು ಈ ಒಂದು ಉಪನಿಷತ್ನ ಪ್ರಾರಂಭದಲ್ಲಿ ಹೇಳ್ತಾರೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಈ ಒಂದು ಪ್ರಾರ್ಥನೆಯ ಮಂತ್ರವನ್ನು ನಾವು ಕೇವಲ ಶಾಂಕರ ಭಾಷ್ಯದಲ್ಲಿ ಮಾತ್ರ ನೋಡಬಹುದು, ಬೇರೆ ಇನ್ನೆಲ್ಲಿ ಇದೆ ಅನ್ನುವಂತಹದ್ದು ಗೊತ್ತಿಲ್ಲ. ಆಚಾರ್ಯ ಶಂಕರರ ಅವರ ಭಾಷ್ಯದ ಮೂಲಕ ಹೋಗ್ತೀನಿ ಅಂತಂದಾಗ ಈ ಒಂದು ಪರ್ಟಿಕ್ಯುಲರ್ ಆಗಿ ಈ ಒಂದು ಕಠೋಪನಿಷತ್ನಲ್ಲಿ ಪ್ರಾರಂಭದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಮಾಡುವಂತಹದ್ದು ಅವರು ಹಾಕಿಕೊಟ್ಟಿರುವಂತಹ ಒಂದು ದಾರಿ. ಇಲ್ಲಿ ಅವರು ಹೇಳ್ತಾರೆ, ನಾನು ಮೃತ್ಯು ದೇವತೆಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಹೂ ಈಸ್ ಮೃತ್ಯು ದೇವತೆ? ಇನ್ಫ್ಯಾಕ್ಟ್ ಹಿ ಈಸ್ ದಿ ಲಾರ್ಡ್ ಹಿಮ್ಸೆಲ್ಫ್. ಸಾಕ್ಷಾತ್ ಭಗವಂತನೇ ಮೃತ್ಯು ದೇವತೆ. ಆದ್ದರಿಂದ ಭಗವತೆ ಅಂತ ಕರೆದಿದ್ದಾರೆ ಅವರು, ಭಗವಾನ್. ಆ ಮೃತ್ಯು ದೇವತೆಯನ್ನ ಯಮರಾಜ ಅಂತ ಹೇಳ್ತೀವಿ, ಯಮಧರ್ಮರಾಜ ಅಂತ ಕೂಡ ಹೇಳ್ತೀವಿ. ಅಂತಹ ಮೃತ್ಯು ದೇವತೆಗೆ ನನ್ನ ನಮಸ್ಕಾರಗಳು. ಅಂಡ್ ಈ ಯಮರಾಜ ಯಾರು? ಹೂ ಇಸ್ ದಿಸ್ ಯಮರಾಜ? ವೈವಸ್ವತಾಯ, ಹಿ ಈಸ್ ದಿ ಸನ್ ಆಫ್ ಸೂರ್ಯ ಭಗವಾನ್. ಸೂರ್ಯನಾರಾಯಣನ ಮಗ ಅವನು. ಹಿ ಈಸ್ ಯಮರಾಜ ಅಂಡ್ ಹಿ ಈಸ್ ಮೃತ್ಯು ದೇವತೆ. ಈ ಒಂದು ವಿಚಾರವನ್ನು ನಾವು ಗೀತೆಯ 4ನೇ ಅಧ್ಯಾಯದ ಪ್ರಾರಂಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅರ್ಜುನನಿಗೆ ಬಂದಂತಹ ಒಂದು ಸಂದೇಹವನ್ನು ನಿವಾರಿಸಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ. ಇಮಂ, ಈ ಒಂದು ಬ್ರಹ್ಮವಿದ್ಯೆಯನ್ನು, ಆತ್ಮವಿದ್ಯೆಯನ್ನು ನಾನು ಮೊಟ್ಟ ಮೊದಲಿಗೆ ಸೂರ್ಯನಾರಾಯಣನಿಗೆ, ಸೂರ್ಯ ದೇವನಿಗೆ ನಾನು ಹೇಳಿಕೊಟ್ಟೆ. ಅವನಿಗೆ ನಾನು ಇದನ್ನು, ಈ ವಿದ್ಯೆಯನ್ನು ಕಲಿಸಿದೆ. ಆಮೇಲೆ ಏನು ಮಾಡಿದ ಸೂರ್ಯದೇವ? ಅದನ್ನು ತನ್ನ ಮಗನಿಗೆ ಕಲಿಸಿದ. ಆ ಮಗನೇ ಇಲ್ಲಿ ಈ ಉಪನಿಷತ್ನಲ್ಲಿ ಬ್ರಹ್ಮವಿದ್ಯಾಚಾರ್ಯ ಅಂತ ಹೇಳಿರುವಂತಹ ಮೃತ್ಯು ದೇವತೆ ಯಮಧರ್ಮರಾಜನಾಗಿದ್ದಾನೆ. ಅಂತಹ ಮೇಧಾವಿ ಗುರು ಬ್ರಹ್ಮವಿದ್ಯಾಚಾರ್ಯ ಮೃತ್ಯುದೇವತೆ ಯಮಧರ್ಮರಾಜನಿಗೆ ನನ್ನ ನಮಸ್ಕಾರಗಳು. ಮತ್ತು ಆಚಾರ್ಯರು ಹೇಳ್ತಾರೆ, ಚ ಮತ್ತು ನಚಿಕೇತಸ, ಹಾಗೂ ಈ ಉಪನಿಷತ್ನ ವಿದ್ಯಾರ್ಥಿ ಅಥವಾ ಶಿಷ್ಯ ಅಂತ ಹೇಳಿರುವ ನಚಿಕೇತ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಹಿ ಈಸ್ ಈಕ್ವಲಿ ಯೋಗ್ಯ. ಅವನಿಗೂ ಸಹ ನನ್ನ ನಮಸ್ಕಾರಗಳು ಅಂತ ಸ್ವತಃ ಆಚಾರ್ಯರೇ ಈ ಉಪನಿಷತ್ನ ಗುರು ಮತ್ತು ಶಿಷ್ಯನಿಗೆ ನಮಸ್ಕಾರಗಳನ್ನು ತಿಳಿಸಿದ್ದಾರೆ. ಬಹುಶಃ ಇದೊಂದೇ ಉಪನಿಷತ್ನಲ್ಲಿ ಹೀಗೆ ಒಬ್ಬ ಗುರು ಮತ್ತು ಶಿಷ್ಯನನ್ನು ನಮಸ್ಕರಿಸುವಂತಹ ಒಂದು ಕ್ರಮವನ್ನು ನಾವು ನೋಡಬಹುದು. ಇದು ಶಿಷ್ಯ ನಚಿಕೇತ ಹಿ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಅನ್ನುವಂತಹದ್ದನ್ನು ಕೂಡ ಈ ಒಂದು ಪ್ರಾರಂಭದಲ್ಲಿ ಮಾಡಿರುವಂತಹ ಪ್ರಾರ್ಥನೆ ನಚಿಕೇತುವಿನ ಮಹತ್ವವನ್ನು ಕುರಿತು ಕೂಡ ತಿಳಿಸುತ್ತೆ. ಯಾಕೆಂದರೆ ಭಾಷ್ಯವನ್ನು ಬರೆದಂತಹ ಆಚಾರ್ಯ ಶಂಕರರು ಉಪನಿಷತ್ ಗುರುವಿನ ಜೊತೆಯಲ್ಲಿ ಒಬ್ಬ ಶಿಷ್ಯನನ್ನು ಕೂಡ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತಂದರೆ ಆಚಾರ್ಯರಿಗೆ ತಿಳಿದು ಬಂದಂತಹ ಸತ್ಯ ಏನು ಅಂತಂದರೆ ದಿಸ್ ನಚಿಕೇತ ಈಸ್ ಆಲ್ಸೋ ಈಕ್ವಲಿ ಹೈಲಿ ಕ್ವಾಲಿಫೈಡ್. ಸೊ ಬ್ರಹ್ಮವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೆಯದಾಗಿ ಅದಕ್ಕಾಗಿ ಅನೇಕ ರೀತಿಯ ಯೋಗ್ಯತೆಗಳು ಬೇಕಾಗುತ್ತೆ.
ಇಲ್ಲಿ ಶಿಷ್ಯ ಅಂತ ಕರೆಸ್ಕೊಂಡಿರುವಂತಹ ನಚಿಕೇತ ಈ ಎಲ್ಲ ಯೋಗ್ಯತೆಯನ್ನು ಗಳಿಸಿ ಬ್ರಹ್ಮವಿದ್ಯೆಗೆ ಅರ್ಹನಾಗಿ ಕಂಡು ಬಂದಿದ್ದಾನೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಈ ಒಂದು ಆಧ್ಯಾತ್ಮ ವಿದ್ಯೆ, ಆತ್ಮಜ್ಞಾನ ಆರ್ ಬ್ರಹ್ಮವಿದ್ಯೆ ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಯೋಗ್ಯತೆಗಳು ಏನು ಅಂತಂದರೆ ಅದನ್ನು ನಮ್ಮ ವೇದಾಂತ ಮತ್ತು ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ದೇ ಕಾಲ್ ಇಟ್ ಸಾಧನ ಚತುಷ್ಟಯ ಸಂಪತ್ತಿ, 4 ಕ್ವಾಲಿಫಿಕೇಶನ್ಸ್ ಅಂತ ಹೇಳ್ತಾರೆ. ಯಾವುದದು ಅಂತಂದರೆ ವಿವೇಕ, ವೈರಾಗ್ಯ, ಶಮಾಧಿ ಷಟ್ಕ ಸಂಪತ್ತಿ ಅಂತಂದರೆ 6 folds ಆಫ್ ಮೈಂಡ್ ವರ್ಚ್ಯೂಸ್ ಅಂತ ಹೇಳ್ತಾರೆ. ಮತ್ತು ಕೊನೆಯಲ್ಲಿ ಮುಮುಕ್ಷುತ್ವಂ ಅಂತ ಹೇಳ್ತಾರೆ, 4ನೇದು. ಸೊ ವಿವೇಕ ಅಂತಂದರೆ ಡಿಸ್ಕ್ರಿಮಿನೇಷನ್. ವಿವೇಕ ಅಂತಂದರೆ ಆ ಒಂದು ಬುದ್ಧಿ ಒಂದು ಉನ್ನತ ಸ್ಥಾನದಲ್ಲಿ ಕುಳಿತು ಯಾವುದು ಸತ್ಯ ಯಾವುದು ಅಸತ್ಯ ಅನ್ನುವಂತಹದನ್ನು ಅನೇಕ ರೀತಿಗಳಿಂದ ಸಂಸ್ಕರಿಸಿ ಸತ್ಯವನ್ನು ತೋರಿಸುವಂತಹದ್ದು. ದಟ್ ಈಸ್ ಕಾಲ್ಡ್ ವಿವೇಕ. ಇಟ್ ಈಸ್ ಕಾಲ್ಡ್ ಡಿಸ್ಕ್ರಿಮಿನೇಷನ್. ಮತ್ತು ವೈರಾಗ್ಯ ಅಂತ ಹೇಳ್ತಾರೆ, ಡಿಸ್ಪ್ಯಾಷನ್ ಅಂತ ಹೇಳ್ತಾರೆ. 3ನೇದು ಶಮಾಧಿ ಷಟ್ಕ ಸಂಪತ್ತಿ, ಶಮ, ಧಮ, ಉಪರಮ, ತಿತಿಕ್ಷಾ, ಶ್ರದ್ಧಾ ಮತ್ತು ಸಮಾಧಾನ. ಮತ್ತು 4ನೇ ಕ್ವಾಲಿಫಿಕೇಶನ್ ಅಂತಂದರೆ ಮುಮುಕ್ಷುತ್ವಂ. ಮುಮುಕ್ಷುತ್ವಂ ಅಂತಂದರೆ ಮೋಕ್ಷದ ಬಗ್ಗೆ ಬಯಕೆಯನ್ನು ಹೊಂದಿರುವಂತಹದ್ದು. ಬೇರೆ ಎಲ್ಲವೂ ಇದ್ದು ನನಗೆ ಮೋಕ್ಷ ಬೇಕು ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಅಂತಂದರೆ ಯು ಆರ್ ನಾಟ್ ಕ್ವಾಲಿಫೈಡ್ ಫಾರ್ ಬ್ರಹ್ಮವಿದ್ಯಾ. ಸೊ ಮೋಕ್ಷ ಬೇಕು ಅಂತ ಅನ್ನಿಸ್ಬೇಕು. ಮೋಕ್ಷ ಬೇಕು ಅಂತ ಯಾವಾಗ ಅನಿಸುತ್ತೆ ಅಂತಂದರೆ ಮೋಕ್ಷ ಮೀನ್ಸ್ ಮುಕ್ತಿ ಆರ್ ಬಿಡುಗಡೆ. ಸೊ ನನಗೆ ಬಿಡುಗಡೆ ಬೇಕು ಅಂತ ಯಾವಾಗ ನನಗೆ ಗೊತ್ತಾಗುತ್ತೆ ಅಂತಂದರೆ ಮನುಷ್ಯನಾಗಿ ಹುಟ್ಟಿ ನನ್ನ ಲೌಕಿಕದಲ್ಲಿ ನಾನು ಅನೇಕ ಸುಖ ದುಃಖ ಅಂತ ಹೇಳಿ ಅನೇಕ ರೀತಿಯ ಅಪ್ಸ್ ಆ್ಯಂಡ್ ಡೌನ್. ಹೆಂಗೆ ಅಂತಂದರೆ ವಿ ಆರ್ ಟೋಟಲಿ ಟಾಸ್ಡ್ ಅಪ್ ಆ್ಯಂಡ್ ಡೌನ್ ಅಂತ ಹೇಳ್ತಾರೆ. ಅಂತಂದರೆ ಆ ಸುಖ ಅನ್ನುವಂತಹದ್ದನ್ನು ಅನುಭವಿಸಿರ್ತೀವಿ, ಆ ದುಃಖ ಅನ್ನುವಂತಹದ್ದು ಕೂಡ ನಮಗೆ ಗೊತ್ತಾಗುತ್ತೆ. ಸೊ ಒಂದ್ಸಲಿ ದುಃಖ, ಒಂದ್ಸಲಿ ಸುಖ, ಇವೆಲ್ಲ ನಮ್ಮನ್ನು ಈ ಉಯ್ಯಾಲೆನಲ್ಲಿ ನಾವು ಕೂತಾಗ ಒಂದ್ಸಲಿ ಮೇಲ್ಗಡೆ ಒಂದ್ಸಲಿ ಕೆಳಗಡೆ ಹೋಗಿ ಬರ್ತೀವಲ್ಲ, ಆ ರೀತಿಯಲ್ಲಿ ಈ ಲೌಕಿಕದಲ್ಲಿ ನಾವಿದ್ದಾಗ ಆ ಲೌಕಿಕದಲ್ಲಿ ಆಗುವಂತಹ ಅನೇಕ ಅನುಭವಗಳು ಈ ರೀತಿ ನಮಗೆ ಸುಖ ದುಃಖವನ್ನು ಪರಿಚಯ ಮಾಡುತ್ತೆ. ಯಾವ ಕ್ಷಣದಲ್ಲಿ ನಾನು ಇದು ಸುಖ ಅಂತ ಹೇಳಿ ಸುಖವನ್ನು ಅನುಭವಿಸಿ ಮತ್ತಷ್ಟು ಅದನ್ನು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅನ್ನೋ ಅಷ್ಟರಲ್ಲಿ ಆ ಒಂದು ಉಯ್ಯಾಲೆ ಅಥವಾ ಚಕ್ರ ಅನ್ನುವಂತಹದ್ದು ಆ ಮೇಲ್ಗಡೆಯಿಂದ ಕೆಳಗಡೆಗೆ ಇಳಿದು ಆ ದುಃಖದ ಪರಿಚಯವನ್ನು ಮಾಡುತ್ತೆ. ಸಾಕಪ್ಪ, ದುಃಖ ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಇನ್ನು ಈ ಜನ್ಮವೇ ಬೇಡ, ಇದಕ್ಕಾಗಿ ನಾನು ಹುಟ್ಟಿದ್ನ ಅಂತ ಗೋಳಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪರಮಾತ್ಮನ ಅನುಗ್ರಹದಿಂದ ಆ ಕಷ್ಟಗಳೆಲ್ಲ ಪರಿಹಾರವಾಗಿ ಮತ್ತೆ ಸುಖದ ಪರಿಚಯ ಆಗುತ್ತೆ. ಸೊ ದಿಸ್ ಈಸ್ ಕಾಮನ್. ಲೌಕಿಕ ಅಂತ ಹೇಳಿದಾಗ ಇದು ಇದ್ದಿದ್ದೇ. ಆವಾಗ ಮನುಷ್ಯ ಏನು ಮಾಡ್ತಾನೆ, ಒಂದ್ಸಲಿ ದುಃಖ ಬಂದಾಗ ಈ ರೀತಿ ಇರ್ತೀನಿ, ಸುಖ ಬಂದಾಗ ಈ ರೀತಿ ಇರ್ತೀನಿ, ಇದ್ಯಾವುದು ಇಲ್ಲದೇ ಇರುವಂತಹ ಒಂದು ಸ್ಥಿತಿ ಏನಾದ್ರು ಇದ್ದರೆ ಅದು ನನಗೆ ಸಿಗಲಿ. ದಟ್ ಈಸ್ ಕಾಲ್ಡ್ ಬಿಡುಗಡೆ, ಮುಕ್ತಿ. ಸೊ ಬಿಡುಗಡೆ ಯಾವಾಗ ಬೇಕು ಅನಿಸುತ್ತಂತಂದರೆ ಲೌಕಿಕದಲ್ಲಿ ಈ ಎಲ್ಲ ಅನುಭವಗಳು ಆಗಬೇಕು. ಈ ಎಲ್ಲ ಅನುಭವಗಳು ಆದಾಗ ಯು ಆರ್ ಕ್ವಾಲಿಫೈಡ್ ಟು ಅಪ್ರೋಚ್ ಫಾರ್ ಮೋಕ್ಷ. ಸೊ ಹೀಗೆ ದಿಸ್ ಈಸ್ ಕಾಲ್ಡ್ 4 ಕ್ವಾಲಿಫಿಕೇಶನ್, ಸಾಧನ ಚತುಷ್ಟಯ ಸಂಪತ್ತಿ. ಸೊ ಹೀಗೆ ಯಾರು ಈ ಒಂದು ಸಾಧನ ಚತುಷ್ಟ ಸಂಪತ್ತಿ ಎನ್ನುವಂತಹ 4 ರೀತಿಯ ಯೋಗ್ಯತೆಗಳನ್ನು ಸಂಪಾದನೆ ಮಾಡಿರ್ತಾರೆ, ಅಂತಹ ಒಬ್ಬ ಸಾಧಕನನ್ನು ನಮ್ಮ ವೇದಾಂತ ಅಧಿಕಾರಿ ಅಂತ ಕರೆಯುತ್ತೆ. ಸಾಮಾನ್ಯವಾಗಿ ಅಧಿಕಾರಿ ಅಂತಂದರೆ ನಾವು ಆಫೀಸರ್ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ್ತೀವಿ. ಇಲ್ಲಿ ಅಧಿಕಾರಿ ಅಂತಂದರೆ ಅವೆಲ್ಲವುಗಳನ್ನು ಹ್ಯಾಂಡ್ಲ್ ಮಾಡುವಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡಿರ್ತಾನೆ.
such a person is called ಅಧಿಕಾರಿ. ಸೊ ಇಲ್ಲಿ ನಚಿಕೇತ ಹೀಗೆ ಪೂರ್ಣ ಪ್ರಮಾಣದಲ್ಲಿ ಈ ಎಲ್ಲ ಯೋಗ್ಯತೆಗಳನ್ನು ಸಂಪಾದಿಸಿ ಬ್ರಹ್ಮವಿದ್ಯೆಗೆ ಒಬ್ಬ ಉತ್ತಮ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ದಾನೆ. ಸೊ ದಿಸ್ ಈಸ್ ದಿ ಗ್ಲೋರಿ ಆಫ್ ನಚಿಕೇತ. ಅಂಡ್ ನಚಿಕೇತ ಈಸ್ ಎ ಸ್ಮಾಲ್ ಬಾಯ್. ಅಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟು ಒಂದು ಪ್ರಬುದ್ಧವಾದ ತಿಳುವಳಿಕೆಯನ್ನು ಹೊಂದಿದ್ದಾನೆ ಅಂತಂದಾಗ ಯಾರು ತಾನೇ ಅವನಿಗೆ ನಮಸ್ಕಾರ ಮಾಡೋದಿಲ್ಲ. ಸೊ ಅದರಿಂದ ಆಚಾರ್ಯ ಶಂಕರರು ಹೇಳ್ತಾರೆ, ಈ ಒಂದು ಉಪನಿಷತ್ನಲ್ಲಿ ಬ್ರಹ್ಮವಿದ್ಯಾಚಾರ್ಯ ಅಂತ ಹೇಳುವ ಈ ಒಂದು ಮೃತ್ಯುದೇವತೆ ಎಷ್ಟು ನಮಸ್ಕಾರಕ್ಕೆ ಅರ್ಹನಾಗಿದನೋ ಅದೇ ರೀತಿಯಲ್ಲಿ ಬ್ರಹ್ಮವಿದ್ಯೆಗೆ ಹಿ ಈಸ್ ಕ್ವಾಲಿಫೈಡ್ ಅಂತ ಕರೆಸ್ಕೊಂಡಿರುವಂತಹ ನಚಿಕೇತ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಸೊ ಅದರಿಂದ ಅವನಿಗೂ ಕೂಡ ನನ್ನ ಪ್ರಣಾಮಗಳು ಅಂತ ಹೇಳಿ ಈ ಕಾರಣದಿಂದ ಭಗವಾನ್ ಶ್ರೀ ಶಂಕರಾಚಾರ್ಯರು ಇಲ್ಲಿ ಗುರು ಮತ್ತು ಶಿಷ್ಯ ಇಬ್ಬರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ನಚಿಕೇತನಿಗೂ ಕೂಡ ಈ ಒಂದು ಪ್ರಾಮುಖ್ಯತೆ ಸಿಕ್ಕಿರೋದ್ರಿಂದ ನಮಗೆ ನಚಿಕೇತ ಈಸ್ ಅವರ್ ರೋಲ್ ಮಾಡಲ್. ನಚಿಕೇತ ಹೇಗೆ ಎಲ್ಲವನ್ನ ಫೇಸ್ ಮಾಡ್ದ, ಹಂತ ಹಂತವಾಗಿ ಪ್ರತಿಯೊಂದು ಸಿಚುವೇಶನ್ಸ್, ಕಣ್ಣಿಗೆ ಕಂಡು ಬಂದಂತಹ ಪ್ರತಿ ಘಟನೆಗಳನ್ನು ಅವಲೋಕಿಸಿ ಅಲ್ಲಿ ಈ ಕ್ಷಣದಲ್ಲಿ ಯಾವ ನಿರ್ಧಾರವನ್ನು ನಾನು ತಗೋಬೇಕು, ಮುಂದೆ ಬರುವಂತಹ ಘಟನೆ ಯಾವುದಾಗಿರುತ್ತೆ ಆಗ ನಾನು ಯಾವ ನಿರ್ಧಾರವನ್ನು ನಾನು ತಗೋಬೇಕಾಗುತ್ತೆ. ಮುಖ್ಯವಾಗಿ ಮೃತ್ಯುದೇವತೆಯನ್ನು ಭೇಟಿ ಮಾಡಿದ ನಂತರ ಆ ಮೃತ್ಯುದೇವತೆಯ ಜೊತೆ ನಡೆಸಿದಂತಹ ಸಂಭಾಷಣೆಗಳಲ್ಲಿ ನಾವು ಅವನ ಆ ಒಂದು ಪ್ರಬುದ್ಧತೆ ಅಂತಂದರೆ ದ ಮೆಚ್ಯೂರಿಟಿ ಆಫ್ ದಿ ಮೈಂಡ್ ವಿ ಕ್ಯಾನ್ ಸಿ. ಸೊ ಇಷ್ಟೆಲ್ಲ ಕ್ವಾಲಿಫಿಕೇಷನ್ಸು, ಇಷ್ಟೆಲ್ಲ ತಿಳುವಳಿಕೆ ಅವನಿಗಿರೋದ್ರಿಂದ ನಮಗೆ ಬಾಲಕ ನಚಿಕೇತ ಈಸ್ ಅವರ್ ರೋಲ್ ಮಾಡಲ್. ಅದರಿಂದ ನಾವು ಕೂಡ ಈ ಉಪನಿಷತ್ನ ಅಧ್ಯಯನ, ಪಠಣ, ಹೀಗೆ ಕಠೋಪನಿಷತ್ ಅಂತ ಜ್ಞಾಪಕ ಬಂದ ತಕ್ಷಣ ಮೃತ್ಯುದೇವತೆ ಹಾಗೂ ನಚಿಕೇತುವಿಗೆ ನನ್ನ ನಮಸ್ಕಾರಗಳು ಅಂತ ನಾವು ಹೇಳ್ಕೋಬೇಕಾಗುತ್ತೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಆಚಾರ್ಯ ಶ್ರೀ ಶಂಕರರಂತೆ ನಾವು ಕೂಡ ನಮ್ಮ ನಮಸ್ಕಾರಗಳನ್ನು ಬೋತ್ ಟು ದ ಟೀಚರ್ ಅಂಡ್ ಆಲ್ಸೋ ಟು ದ ನಚಿಕೇತ ಇವರಿಬ್ಬರಿಗೂ ಅರ್ಪಿಸುತ್ತಾ ಈ ಉಪನಿಷತ್ನ ಪ್ರವೇಶ ಮಾಡೋಣ. ಮತ್ತೆ ಆಚಾರ್ಯ ಶಂಕರರು ಮತ್ತಷ್ಟು ವಿಚಾರ ನಮಗೆ ಸುಲಭವಾಗಲಿ ಅಂತ ಉಪನಿಷತ್ ಅಂತಂದ್ರೇನು, ಇಲ್ಲಿ ಆಚಾರ್ಯ ಶಂಕರರು ಕೊಟ್ಟಿರುವಂತಹ ಉಪನಿಷತ್ನ ಅರ್ಥ ಬಹುಶಃ ಬೇರೆ ಎಲ್ಲೂ ನಮಗೆ ನೋಡೋದಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಅದ್ಭುತವಾದ ಅರ್ಥವನ್ನು ಅವ್ರು ಕೊಡ್ತಾರೆ. ಅವ್ರು ಹೇಳ್ತಾರೆ, ಉಪನಿಷತ್ ಶಬ್ದೇನ ವಿದ್ಯಾ ಉಚ್ಯತೆ ಅಂತ ಹೇಳ್ತಾರೆ. ಈ ಪ್ರಕಾರ ಉಪನಿಷತ್ ಅಂತಂದರೆ ಇಟ್ ಈಸ್ ನಾಲೆಡ್ಜ್, ಅದೊಂದು ಜ್ಞಾನ. ಯಾವ ರೀತಿಯ ಜ್ಞಾನ? ಇಟ್ ಈಸ್ ಸೆಲ್ಫ್ ನಾಲೆಡ್ಜ್, ಇಟ್ ಈಸ್ ಆತ್ಮಜ್ಞಾನ, ಇಟ್ ಈಸ್ ಬ್ರಹ್ಮವಿದ್ಯಾ. ಉಪನಿಷತ್ ಅಂತಂದರೆ ಇಟ್ ಈಸ್ ಬ್ರಹ್ಮವಿದ್ಯಾ. ಸೊ ಈ ಉಪನಿಷತ್ ಅಂತ ಹೇಳ್ತಾ ಇರುವಂತಹ ಈ ಪದದಲ್ಲಿ ನಾವು 3 ಬೇರೆ ಬೇರೆ ಪದಗಳು ಇಲ್ಲಿ ಒಂದರ ಜೊತೆ ಒಂದು ಅಡಕವಾಗಿದೆ. ಸೊ 3 ಪದಗಳನ್ನು ನಾವಿಲ್ಲಿ ಬೇರೆ ಬೇರೆಯಾಗಿ ನೋಡಬೇಕಾಗುತ್ತೆ. ಉಪ ಪ್ಲಸ್ ನೀ ಪ್ಲಸ್ ಸತ್, ಉಪನಿಷತ್. ಉಪ ಅಂತಂದರೆ ಅವ್ರು ಹೇಳ್ತಾರೆ ಉಪಗಮ್ಯ, ಉಪಸದ್ಯ ಅಂತ ಹೇಳ್ತಾರೆ. ಅಂತಂದರೆ ಅಪ್ರೋಚಿಂಗ್, ಗೋಯಿಂಗ್ ವೆರಿ ನಿಯರ್ ಟು ದಿ ವೇದಾಂತ, ಗೋಯಿಂಗ್ ವೆರಿ ನಿಯರ್ ಟು ದಿ ಆಚಾರ್ಯ. ಮತ್ತು ನೀ ಅಂತಂದರೆ ನಿಷ್ಠತೆಯ, ನಿಶ್ಚಯೇನ. ಹೇಗೆ ಉಪನಿಷತ್ ಹತ್ರ ಹೋಗಬೇಕು, ಒಬ್ಬ ಆಚಾರ್ಯರ ಬಳಿ ಹೇಗೆ ಹೋಗಬೇಕು? ಅವ್ರು ಹೇಳ್ತಾರೆ ನಿಷ್ಠತೆಯ, ವಿತ್ ಸಿನ್ಸಿಯಾರಿಟಿ, ಶ್ರದ್ಧಾಭಕ್ತಿಯಿಂದ ಹೋಗಬೇಕು. ಮತ್ತು ನಿಶ್ಚಯೇನ,
ವಿತ್ ಗ್ರೇಟ್ ಡಿಟರ್ಮಿನೇಷನ್. ನಾನು ಈ ವಿದ್ಯೆಯನ್ನು ಕಲಿಲೇಬೇಕು ಅಂತ ಒಂದು ನಿಶ್ಚಯವನ್ನು ತಗೊಂಡು ನಾವು ಅದರ ಹತ್ರ ಹೋಗಬೇಕು. ಹಾಗೂ ಸತ್. ಸತ್ ಅಂತಂದರೆ ಇಲ್ಲಿ ಮತ್ತೆ ಇದಕ್ಕೆ 3 ಅರ್ಥಗಳನ್ನು ಕೊಟ್ಟಿದ್ದಾರೆ ಅವರು. ಸತ್ ಅಂತಂದರೆ ವಿಶರಣ, ಗತಿ, ಅವಸಾದನ, ಈ 3 ಅರ್ಥಗಳನ್ನು ಅವ್ರು ಕೊಟ್ಟಿದ್ದಾರೆ. ವಿಶರಣ ಅಂತಂದ್ರೆ ಏನು? ವಿಶರಣ ಅಂತಂದ್ರೆ ಅವ್ರು ಹೇಳ್ತಾರೆ ಇಟ್ ಈಸ್ ಕಾಲ್ಡ್ ಡೆಸ್ಟ್ರಕ್ಷನ್, ನಾಶ, ಈ ಅರ್ಥವನ್ನು ಕೊಡ್ತಾರೆ. ಗತಿ. ಗತಿ ಅಂತಂದರೆ ಮುಖ್ಯವಾಗಿ ಒಂದು ಉದ್ದೇಶ ಅಂತ ಹೇಳ್ಬೋದು, ಒಂದು ಗುರಿ ಅಂತ ಹೇಳಬಹುದು, ಅಥವಾ ಮುಂದಕ್ಕೆ ಚಲಿಸುವುದು ಅಂತ ಅರ್ಥ ತಗೋಬಹುದು. ಈ ಅರ್ಥಗಳನ್ನು ಈ ಗತಿ ಅನ್ನೋದರಲ್ಲಿ ನಾವು ನೋಡಬಹುದು. ಮತ್ತು ಅವಸಾದನ. ಅವಸಾದನ ಅಂತಂದರೆ ಲೂಸನಿಂಗ್, ಶಿಥಲೀಕರಣ ಅಂತ ಹೇಳ್ತಾರೆ. ಲೂಸನಿಂಗ್ ಅಂತಂದರೆ ಎಲ್ಲವನ್ನ ಕಳ್ಕೊಳ್ಳೋ ಅಂತಹದ್ದು, ಎಲ್ಲವುಗಳಿಂದ ಬಿಡಿಸ್ಕೊಳ್ಳೋ ಅಂತಹದ್ದು. ಬಟ್ ಇಲ್ಲಿ ವಿಶರಣ ಅನ್ನೋದಕ್ಕೆ ನಾಶ ಅಥವಾ ಡೆಸ್ಟ್ರಕ್ಷನ್ ಅನ್ನೋ ಅರ್ಥವನ್ನು ಕೊಟ್ಟಿದ್ದಾರೆ. ಹೇಗೆ, ಯಾವ ರೀತಿ, ಯಾವ ನಾಶವನ್ನು ಕುರಿತು ಇದು ಹೇಳ್ತಾ ಇದ್ದಾರೆ? ಮತ್ತು ಉಪನಿಷತ್ ಅಂತಂದ್ರೆ ಆಚಾರ್ಯರು ಕೊಟ್ಟಿದ್ದಾರೆ, ಅರ್ಥ ಕೊಟ್ಟಿದ್ದಾರೆ. ಇಟ್ ಈಸ್ ಕಾಲ್ಡ್ ವಿದ್ಯಾ ಉಚ್ಯತೆ, ಇಟ್ ಈಸ್ ಕಾಲ್ಡ್ ಜ್ಞಾನ ಅಂತ ಹೇಳ್ತಾರೆ. ಉಪನಿಷತ್ ಅನ್ನುವಂತಹದ್ದನ್ನು ಜ್ಞಾನ ಅಂತ ಹೇಗೆ ನಾವು ಅರ್ಥ ಮಾಡ್ಕೋಬಹುದು, ಹೇಗೆ ಇದನ್ನು ನಾವು ಅನುಸಂಧಾನ ಮಾಡ್ಕೋಬಹುದು? ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಒಂದು ಉಪನಿಷತ್ತು ಮತ್ತು ಆಚಾರ್ಯರ ಸಮೀಪಕ್ಕೆ ಹೋದಾಗ ನಮ್ಮಲ್ಲಿ ಇರುವಂತಹ ಅಜ್ಞಾನ, ಮೋಹ ಇವೆಲ್ಲ ನಾಶವಾಗಿ ನಮಗೆ ಜ್ಞಾನ ಸಿಗುತ್ತೆ ಅಂತ ಹೇಳ್ತಾರೆ. ಈ ಅರ್ಥಗಳನ್ನು ನಾವು ನೋಡಬಹುದು. ಬಟ್ ಆಚಾರ್ಯರಲ್ಲಿ ಮುಖ್ಯವಾಗಿ ಉಪನಿಷತ್ತು ಅಂತ ಹೇಳಿದ ತಕ್ಷಣ ಇಟ್ ಈಸ್ ಕಾಲ್ಡ್ ವಿದ್ಯಾ ಉಚ್ಯತೆ ಅಂತ ಬಹಳ ಅರ್ಥಪೂರ್ಣವಾಗಿ ಎಲ್ಲ ಉಪನಿಷತ್ಗಳನ್ನು ಸೇರಿಸಿ ವೇದಾಂತ, ದ ಎಂಡ್ ಪಾರ್ಟ್ ಆಫ್ ವೇದಾಸ್ ಈಸ್ ಕಾಲ್ಡ್ ದಿ ಆತ್ಮಜ್ಞಾನ, ದಟ್ ಈಸ್ ದಿ ಸೆಲ್ಫ್ ನಾಲೆಡ್ಜ್ ಅಂತ ಬಹಳ ಫರ್ಮ್ ಆಗಿ ಅವ್ರು ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಇದನ್ನು ಅನುಸಂಧಾನ ಮಾಡ್ಕೋಬಹುದು? ಹೌ ಟು ಅಂಡರ್ಸ್ಟ್ಯಾಂಡ್ ಉಪನಿಷತ್ ಈಸ್ ಈಕ್ವಲ್ ಟು ಬ್ರಹ್ಮವಿದ್ಯೆ. ಆಚಾರ್ಯ ಶಂಕರರು ಹೇಳ್ತಾರೆ, ಯೇ ಮುಮುಕ್ಷುವಾಹ ದ್ರಷ್ಟಾನುಶ್ರವಿಕ ವಿಷಯ ವಿತೃಷ್ಣಾಹ. ಯಾವ ಸಾಧಕ ಮೋಕ್ಷಕ್ಕಾಗಿ ಅಭಿಲಾಷೆಯನ್ನು ಹೊಂದಿರ್ತಾನೆ, ಹಿ ಈಸ್ ಕಾಲ್ಡ್ ವಿತೃಷ್ಣಾಹ. ಸಂಸ್ಕೃತದಲ್ಲಿ ತೃಷ್ಣ ಅಂತಂದರೆ ಹಂಗರ್, ಥರ್ಸ್ಟ್ ಅಂತಂದರೆ ಹಸಿವು ಮತ್ತು ಬಾಯಾರಿಕೆ ಅಂತ ಹೇಳ್ತಾರೆ. ತೃಷ್ಣ ಮೀನ್ಸ್ ಹಸಿವು ಮತ್ತು ಬಾಯಾರಿಕೆ. ನಾವು ಸಾಮಾನ್ಯವಾಗಿ ಹಸಿವು ಮತ್ತು ಬಾಯಾರಿಕೆ ಅಂತ ಹೇಳಿದ ತಕ್ಷಣ ನಮಗೆ ನಮ್ಮ ದೇಹವೇ ಜ್ಞಾಪಕ ಬರುತ್ತೆ. ದೇಹಕ್ಕೆ ಉಂಟಾಗುವಂತಹ ಹಸಿವು ಬಾಯಾರಿಕೆ ಅಂತಂದಾಗ ಅದರ ಪರಿಹಾರಕ್ಕಾಗಿ ಆಹಾರ ಮತ್ತು ನೀರು ಇವುಗಳನ್ನು ನಾವು ಸೇವಿಸ್ತೀವಿ. ಇದು ದೇಹವನ್ನು ನಮ್ಮೊಂದಿಗೆ ನಾನು ಅಂತಂದರೆ ದೇಹ ಅಂತ ಗುರುತಿಸಿಕೊಂಡಾಗ ತೃಷ್ಣ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಹುಡುಕಿಕೊಂಡ್ರೆ ದೇಹದಲ್ಲಿ ಉಂಟಾಗುವಂತಹ ಹಸಿವು ಮತ್ತು ಬಾಯಾರಿಕೆಯನ್ನು ತೃಷ್ಣ ಅಂತ ಕರೀತಾರೆ. ಈ ದೇಹ ನಾನಲ್ಲ, ನಾನು ದೇಹಕ್ಕಿಂತ ಬೇರೆ, ಬಟ್ ನಾನು ಯಾರು ಹಾಗಾದರೆ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಕೊಂಡು ವಾಟ್ ಈಸ್ ತೃಷ್ಣ, ಹಸಿವು ಬಾಯಾರಿಕೆ ಅಂತ ಅಂದಾಗ ದೇಹದಲ್ಲಿ ಹೇಗೆ ಒಂದು ಸಂಕಟ ನಮ್ಮಲ್ಲಿ ಉಂಟಾಗತ್ತೆ, ಆ ರೀತಿ ನಾನು ದೇಹವಲ್ಲ ಅಂದಮೇಲೆ ನಾನು ಯಾರು ಅನ್ನುವಂತಹ ಪ್ರಶ್ನೆ ನನ್ನಲ್ಲಿ ಉಂಟಾದಾಗ ನನಗೆ ಬರುವಂತಹ ಆ ಹಸಿವು ಬಾಯಾರಿಕೆ, ಆ ಸಂಕಟ, ಅದರ ಪರಿಹಾರಕ್ಕಾಗಿ ಏನು ಮಾಡಬೇಕು?
ಸೊ ಈ ಅರ್ಥದಲ್ಲಿ ವಿತೃಷ್ಣಾಹ ಅಂತಂದರೆ ಹಸಿವು ಬಾಯಾರಿಕೆ ಇಲ್ಲದೆ ಇರೋಂತಹದ್ದು. ಯಾರಿಗೆ ಹಸಿವು ಬಾಯಾರಿಕೆ ಇರೋದಿಲ್ಲ ಅಂತಂದರೆ, ಯಾರು ದೇಹವನ್ನು ನಂಬಿರ್ತಾರೆ, ದೇಹವನ್ನೇ ನಾನು ಅಂತ ನಂಬಿರ್ತಾರೆ, ಅಂತಹವರಿಗೆ ಹಸಿವು ಬಾಯಾರಿಕೆ ಆಗೋದು ಸಹಜ. ಇಲ್ಲಿ ವಿತೃಷ್ಣಾಹ ಅಂತಂದರೆ ಒಬ್ಬ ಸಾಧಕ ಸಂಪೂರ್ಣವಾಗಿ ವೈರಾಗ್ಯವನ್ನು ಹೊಂದಿರ್ತಾನೆ. ಕೇವಲ ಹಸಿವು ಮತ್ತು ಬಾಯಾರಿಕೆ ಅಲ್ಲ, ಯಾವುದೊಂದೂ ಬೇಕಿಲ್ಲ ಅವನಿಗೆ. ಇದು ಯಾವುದೂ ನನಗೆ ಬೇಡ, ಇದು ಯಾವುದರಿಂದ ಕೂಡ ನನ್ನ ಉದ್ಧಾರ ಆಗೋದಿಲ್ಲ. ಇಲ್ಲಿ ಸಿಗುವ ಕೆಲವುಗಳು ಕೇವಲ ಕೆಲವು ಕ್ಷಣಕಾಲ ಕಾಲ ನನ್ನ ದೇಹಕ್ಕೆ ಮತ್ತು ಮನಸ್ಸಿಗೆ ಒಂದು ಸುಖವನ್ನು ಕೊಡುತ್ತೆ, ಮತ್ತು ಆ ಒಂದು ಸುಖ ಯಾವುದೇ ಕ್ಷಣದಲ್ಲಿ ನಾಶವಾಗಬಹುದು. ಸೊ ಒಂದು ಕ್ಷಣದ ಸುಖ ಮತ್ತು ಸಂತೋಷಕ್ಕಾಗಿ ನಾನು ಈ ವಸ್ತುಗಳನ್ನು ನಂಬೋದ್ರಿಂದ ನನ್ನ ಉದ್ಧಾರ ಆಗೋದಿಲ್ಲ. ಸೊ ಐ ಡೋಂಟ್ ವಾಂಟ್ ಆಲ್ ದೀಸ್ ಥಿಂಗ್ಸ್. ಇದು ಯಾವುದೂ ನನಗೆ ಬೇಡ, ಈ ಯಾವುದೂ ನನಗೆ ಬೇಡ ಅನ್ನುವಂತಹದ್ದು ವೈರಾಗ್ಯವನ್ನು ಸೂಚಿಸುವಂತಹ ಒಂದು ಸಂದೇಶ. ಸೊ ವಿತೃಷ್ಣಾಹ ಅಂತಂದರೆ ಇಂತಹ ಸಾಧಕರುಗಳು ಸಂಪೂರ್ಣವಾಗಿ ಯಾವುದನ್ನೂ ಒಪ್ಪಿಕೊಳ್ಳದೆ, ಯಾವುದನ್ನೂ ನನಗೆ ಬೇಕು ಅಂತ ಅಪೇಕ್ಷಿಸದೆ ಸಂಪೂರ್ಣವಾಗಿ ವೈರಾಗ್ಯ ಭಾವವನ್ನು ಹೊಂದಿರ್ತಾರೆ. ಮತ್ತು ಲೋಕದಲ್ಲಿ ಎಲ್ಲ ರೀತಿಯ ಆಸಕ್ತಿಗಳನ್ನು ತಿರಸ್ಕರಿಸುತ್ತಾರೆ. ಯಾವುದರಲ್ಲೂ ಕೂಡ ಅವರಿಗೆ ಆಸಕ್ತಿ ಇರೋದಿಲ್ಲ. ಮತ್ತು ಎಸ್ಪೆಷಲಿ ಬ್ರಹ್ಮವಿದ್ಯೆಗಾಗಿ ಬಂದಿರುವಂತಹ ಒಬ್ಬ ಸಾಧಕ ಅವನನ್ನು ವಿತೃಷ್ಣ ಅಂತ ಹೇಗೆ ಹೇಳಬಹುದು? ಹಾಗಾದರೆ ಇಲ್ಲಿ ಆಧ್ಯಾತ್ಮದಲ್ಲಿ ಸಾಧಕ ಅಂತ ಹೇಳಿದಾಗ ಅವನಲ್ಲಿ ವೈರಾಗ್ಯ ಭಾವವನ್ನು ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ವಿತ್ ರಿಗಾರ್ಡ್ ಟು ವಾಟ್ ಈಸ್ ಸೀನ್ ರೈಟ್ ನೌ. ನಾವಿಲ್ಲಿ ಕಣ್ಬಿಟ್ಟು ನೋಡಿದ ತಕ್ಷಣ ಏನಾಗುತ್ತೆ, ಒಂದು ದೃಶ್ಯ ಪ್ರಪಂಚ ನಮ್ಮ ಕಣ್ಣೆದುರುಗಡೆ ನಿಂತಿದೆ. ಬೃಹದಾಕಾರವಾಗಿ ವರ್ಣಮಯವಾಗಿ ಕಾಣ್ತಾ ಇರುವಂತಹ ಈ ಪ್ರಪಂಚ ನನ್ನ ಕಣ್ಣು ಮುಂದೆ ಬರುತ್ತೆ. ಪ್ರಪಂಚ ಮತ್ತು ಪ್ರಪಂಚದಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಸೇರಿಸಿ ವಸ್ತು ವಿಷಯ ಅಂತ ಹೇಳ್ತೀವಿ. ನಾವು ಮೂಲವಾಗಿ ಯಾವುದೋ ಒಂದು ನೋಡಿದಾಗ ಇದೊಂದು ಮನೆ, ಇದೊಂದು ವೆಹಿಕಲ್ಲು, ಮತ್ತೊಬ್ಬ ವ್ಯಕ್ತಿಯನ್ನು ಗುರುತಿಸಿ ಇವನು ಇಂತಹವನು, ಇದು ಇಂತಹ ಪ್ರಾಣಿ, ಇದು ನದಿ, ಇದು ಬೆಟ್ಟ ಅಂತ ಹೀಗೆ ಏನೋ ಒಂದನ್ನು ನೋಡ್ತೀವಿ, ಕಣ್ಣೆದುರಿಗೆ ಅದೇ ಕಾಣುತ್ತೆ. ಇನ್ಫ್ಯಾಕ್ಟ್ ಅವುಗಳು ನಥಿಂಗ್ ಬಟ್ ದಿ ಪ್ರಪಂಚ. ದೇ ಹ್ಯಾವ್ ಗಾಟ್ ಎ ನೇಮ್. ಅವುಗಳಿಗೆ ಒಂದು ಹೆಸರಿದೆ. ಯಾಕೆ ಹೆಸರಿದೆ ಅಂತಂದರೆ, ದೇ ಆರ್ ದೃಶ್ಯಾಸ್. ಅವುಗಳಿಗೆ ಒಂದು ಆಕಾರ ಇದೆ. ದೇ ಹ್ಯಾವ್ ಎ ಫಾರ್ಮ್ ಆ್ಯಂಡ್ ದೇ ಹ್ಯಾವ್ ಎ ನೇಮ್. ಇಲ್ಲಿ ಬ್ರಹ್ಮವಿದ್ಯೆಗಾಗಿ ಬಂದಿರುವಂತಹ ಒಬ್ಬ ಸಾಧಕ ಕಣ್ಣು ಬಿಟ್ಟು ನೋಡಿದ ತಕ್ಷಣ ಕಂಡಂತಹ ಈ ಪ್ರಪಂಚದಲ್ಲಿ ಅವನ ಕಣ್ಣುಗಳಿಗೆ ಏನೇನು ಕಾಣುತ್ತೆ ಅವೆಲ್ಲವನ್ನ ನನಗೆ ಇವುಗಳು ಬೇಡ. ಸೊ ವಾಟ್ ಈಸ್ ಸೀನ್ ಬೈ ದಿ ಐಸ್ ಆಫ್ ದಟ್ ಸಾಧಕ he totally rejects. ನೋಡಿದ ತಕ್ಷಣ ಎದುರುಗಡೆ ಇರುವಂತಹ ಪ್ರಪಂಚ ಮತ್ತು ಪ್ರಪಂಚದ ಎಲ್ಲ ವಸ್ತುಗಳನ್ನು ನೇರವಾಗಿ ನಿರಾಕರಿಸುವಂತಹದ್ದು. ದಿಸ್ ಈಸ್ ವಿತ್ ರಿಗಾರ್ಡ್ ಟು ದಿಸ್ ವರ್ಲ್ಡ್. ಇಲ್ಲಿ ದ್ರಷ್ಟಾನುಶ್ರವಿಕ. ದ್ರಷ್ಟ ನೆಕ್ಸ್ಟ್ ಅನುಶ್ರವಿಕ. ದ್ರಷ್ಟ ವಾಟ್ ಈಸ್ ಸೀನ್ ರೈಟ್ ನೌ, ದಟ್ ಈಸ್ ದಿಸ್ ಪ್ರಪಂಚ. ಈ ಪ್ರಪಂಚವನ್ನು ಅವನೇ ನೋಡ್ತಾನೆ, ತಾನೇ ಅನುಭವಗಳಿಂದ ಅನೇಕಗಳನ್ನು ತಿಳ್ಕೊಂಡಿರೋದ್ರಿಂದ ಇಟ್ ಈಸ್ ಈಸಿ ಫಾರ್ ಹಿಮ್ ಟು ರಿಜೆಕ್ಟ್. ಬಟ್ ಇಲ್ಲಿ ಅನುಶ್ರವಿಕ ಮತ್ತೊಂದು ಪದ ಕೂಡ ಇದೆ, ದ್ರಷ್ಟಾನುಶ್ರವಿಕ. ಶ್ರವಿಕ ವಾಟ್ ಈಸ್ ಇಟ್? ನೋಡಿದಂತಹ ಪ್ರಪಂಚ ಅನೇಕ ಅನುಭವ ಕಾರಣಗಳಿಂದ ಇದು ನನಗೆ ಬೇಡ ಅಂತ ತಗೊಳ್ಳುವಂತಹ ನಿರ್ಧಾರ ಈಸ್ ಓಕೆ. ಶ್ರವಿಕ ಕೇಳಲ್ಪಟ್ಟಿರುವಂತಹದ್ದು. ಯಾವುದನ್ನು ಕೇಳಲ್ಪಟ್ಟಿದ್ದಾನೆ? ಹಿ ಹ್ಯಾಸ್ ಹರ್ಡ್ ಅಬೌಟ್ ಪರಲೋಕ. ದಿಸ್ ಈಸ್ ಈ ಲೋಕ, ಕಣ್ಣುಗಳಿಂದ ನೋಡುವಂತಹದ್ದು.
ಕೇಳಿಸ್ಕೊಂಡಿರುವಂತಹದ್ದೇನು? ಪರಲೋಕ. ಪರಲೋಕ ಅಂತಂದ್ರೆ ಏನು? ಸಾಮಾನ್ಯವಾಗಿ ನಾವು ತಿಳ್ಕೊಂಡಿರುವಂತಹದ್ದು ಒಂದು ಉತ್ತಮ ಲೋಕ. ಪರ ಅಂತಂದ್ರೆ ಉತ್ತಮ, ಮೇಲ್ಗಡೆ ಇರುವಂತಹದ್ದು, ಮೇಲ್ಮಟ್ಟದ ಮತ್ತೊಂದು ಲೋಕ. ಅದೇನೇ ಆಗಿರಲಿ, ಅದು ದೇವಲೋಕನೋ, ಇಂದ್ರಲೋಕನೋ, ಚಂದ್ರಲೋಕನೋ, ಸ್ವರ್ಗನೋ, ಏನು ಬೇಕಾದ್ರೂ ಆಗಿರಬಹುದು. ಬಟ್ ಪರಲೋಕ ಅಂತ ಹೇಳಿದಾಗ ಹಿ ಹ್ಯಾಸ್ ಹರ್ಡ್ ಅಬೌಟ್ ಇಟ್. ನೋಡಿಲ್ಲ ಅವನು. ನೋಡಿದ್ಯಾವುದು? ಈ ಪ್ರಪಂಚವನ್ನು. ಸೊ ನೋಡಿರೋ ಈ ಪ್ರಪಂಚವನ್ನು ನಿರಾಕರಿಸಿ ನಂತರ ಶ್ರವಿಕ, ಕೇಳಿಸ್ಕೊಂಡಿದ್ದಾನೆ, ಪರಲೋಕದ ಬಗ್ಗೆ ವಿಚಾರಗಳನ್ನು ಗ್ರಹಿಸಿದ್ದಾನೆ. ಪರಲೋಕದ ಬಗ್ಗೆ ಯಾರೋ ಹೇಳ್ತಾರೆ, ಶಾಸ್ತ್ರದಲ್ಲಿದೆ ಅಂತ ಹೇಳ್ತಾರೆ, ಅನುಭವಿಗಳು ಹೇಳ್ತಾರೆ, ಅಥವಾ ಒಬ್ಬ ಟೀಚರ್ ಗುರು ಹೇಳ್ತಾನೆ ಸ್ವರ್ಗ ಅಂತ ಒಂದಿದೆ, ಸ್ವರ್ಗ ಅಂತಂದ್ರೆ ಅಲ್ಲಿ ಎಲ್ಲವೂ ಇದೆ, ಯಾವುದಕ್ಕೂ ಕೊರತೆ ಇಲ್ಲ. ಹೀಗೆ ಸ್ವರ್ಗದ ಬಗ್ಗೆ ಕೆಲವು ಆಸಕ್ತಿಗಳನ್ನು ಅವನು ಕೇಳಿಸ್ಕೊಂಡಿರ್ತಾನೆ. ಬಟ್ ಸಾಧಕ ಏನು ಹೇಳ್ತಾನೆ? ಈವನ್ ಐ ಡೋಂಟ್ ವಾಂಟ್ ದಟ್ ಸ್ವರ್ಗ ಆಲ್ಸೋ. ದಟ್ ಈಸ್ ಇಲ್ಲಿ ದ್ರಷ್ಟಾನುಶ್ರವಿಕ ವಿಷಯ ವಿತೃಷ್ಣ. ಈ ಲೋಕ ಮತ್ತು ಪರಲೋಕದ ಬಗ್ಗೆ ವಿತೃಷ್ಣ, ಆಸಕ್ತಿಗಳನ್ನು ಇಟ್ಕೊಂಡಿಲ್ಲ. ಅವುಗಳು ಬೇಕು ಅನ್ನುವಂತಹ ಹಸಿವೆ, ಬಾಯಾರಿಕೆ ಅವನಿಗಿಲ್ಲ. ಯಾಕೆ ಅಂತಂದ್ರೆ ಬದುಕಿರುವಾಗ ಈ ಲೋಕವನ್ನು ಅವನು ನೋಡ್ತಾ ಇದ್ದಾನೆ. ಸ್ವರ್ಗ ಅಂತ ಹೇಳ್ತಾ ಇರುವಂತಹದ್ದೇನು? ಮರಣದ ನಂತರದಲ್ಲಿ ಪ್ರಾಪ್ತವಾಗುವಂತಹ ಒಂದು ಲೋಕದ ಬಗ್ಗೆ ಯಾರೋ ಹೇಳಿದ್ದಾರೆ. ಸೊ ಇದು ಬಹುಶಃ ಈ ಲೋಕ ಸಿಗಬಹುದು, ಈ ರೀತಿ ಹೇಳಿರ್ತಾರೆ. ಸೊ ಮರಣದ ನಂತರ ಸಿಗಬಹುದಾದಂತಹ ಸ್ವರ್ಗ ಹಾಗೂ ಉತ್ತಮ ಲೋಕ. ಸೊ ಸ್ವರ್ಗ ಅಂದ ತಕ್ಷಣ ಹೆಚ್ಚಿನಂಶ ಇಟ್ ಈಸ್ ಎ ಭೋಗದ ಲೋಕ. ಅಲ್ಲಿ ಎಲ್ಲವನ್ನ ಅನುಭವಿಸುವಂತಹದ್ದು, ಬಹಳ ಸುಖದಿಂದ ಅನುಭವಿಸುವಂತಹದ್ದನ್ನು ಭೋಗ ಅಂತ ಹೇಳ್ತಾರೆ. ಹೀಗೆ ಈ ಎಲ್ಲವುಗಳ ಬಗ್ಗೆ, ಈ ಲೋಕ ಇರಬಹುದು ಅಥವಾ ಸ್ವರ್ಗ ಲೋಕ ಇರಬಹುದು, ಅವುಗಳ ಬಗ್ಗೆ ಟೋಟಲಿ ವೈರಾಗ್ಯ ಭಾವವನ್ನು ಹೊಂದಿರ್ತಾನೆ ಈ ಸಾಧಕ. ಅಂತಹ ಸಾಧಕರು ಉಪನಿಷತ್ ವಿದ್ಯಾಂ ಉಪಸದ್ಯ ಆರ್ ಉಪಗಮ್ಯ. ಈ ಸಾಧಕರು ದೇ ಗೋ ನಿಯರ್ ಟು ದಿ ಆಚಾರ್ಯ, ಗೋ ಅಂಡ್ ಅಪ್ರೋಚ್ ದಿ ಉಪನಿಷತ್. ಈ ಒಂದು ಆತ್ಮವಿದ್ಯೆಗಾಗಿ ಆ ಒಂದು ಉಪನಿಷತ್ನ ಬಳಿ ಹಾಗೂ ಆಚಾರ್ಯರ ಹತ್ತಿರ ಬಂದಾಗ ಉಪನಿಷತ್ ವಿದ್ಯಾಂ, ಅವರು ಹೇಗೆ ಈ ಉಪನಿಷತ್ ವಿದ್ಯಾ ಬಳಿ ಹೋಗೋದಕ್ಕೆ ಸಾಧ್ಯ? ಇದೆಲ್ಲವನ್ನ ವೈರಾಗ್ಯ ಅಂತ ಹೇಳಿ, ಇಟ್ ಈಸ್ ಒನ್ ಕ್ವಾಲಿಫಿಕೇಶನ್ ಟು ಗೋ ನಿಯರ್ ಅಂಡ್ ಟು ದಿ ಆಚಾರ್ಯ ಅಂಡ್ ಅಪ್ರೋಚ್ ದಿ ವೇದಾಂತ. ಬಟ್ ಈ ಒಂದು ವೇದಾಂತ ಆರ್ ಬ್ರಹ್ಮವಿದ್ಯೆಯ ಬಳಿಗೆ ಅವ್ರು ಹೇಗೆ ಹೋಗೋದಕ್ಕೆ ಸಾಧ್ಯ? ಆ ಮಾರ್ಗದಲ್ಲಿ ಅವರು ಹೋಗಬೇಕು ಅಂತಂದರೆ ಆ ಒಬ್ಬ ಸಾಧಕನಿಗೆ ಹಿ ನೀಡ್ಸ್ ಎ ಟೀಚರ್, ಅವನಿಗೆ ಒಬ್ಬ ಗುರು ಬೇಕು. ಸೊ ಗುರು ಮುಖೇನ ಅವನು ಈ ಒಂದು ಉಪನಿಷತ್ ವಿದ್ಯೆಯನ್ನು ತಿಳ್ಕೊಳ್ಳೋದಕ್ಕೆ ಬರ್ತಾನೆ. ಬಿಕಾಸ್ ಓನ್ಲಿ ಎ ಗುರು ಕ್ಯಾನ್ ಗೈಡ್ ಎ ಸಾಧಕ. ಒಬ್ಬ ಗುರು ಆರ್ ಎ ಬ್ರಹ್ಮವಿದ್ಯಾಚಾರ್ಯ, ಅವನ ಮೂಲಕ ಮಾತ್ರ ಈ ಒಬ್ಬ ಸಾಧಕ he can go and approach the Upanishad. Such a qualified seeker for liberation, ಮೋಕ್ಷದ ಆಕಾಂಕ್ಷೆಯನ್ನು ಹೊಂದಿರುವಂತಹ ಆ ಒಬ್ಬ ಸಾಧಕ ಈಸ್ ಕಾಲ್ಡ್ ಮುಮುಕ್ಷು. ಅವನು ಮಾತ್ರ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ. ಸೊ ಹೀಗೆ ಬಹಳ ಶ್ರದ್ಧಾ ಭಕ್ತಿಯಿಂದ ಸಾಧನೆ ಮಾಡತೊಡಗಿದಾಗ ತೇಷಾಂ, ಅಂತಹ ಸಾಧಕರುಗಳಿಗೆ ಅವಿದ್ಯಾ ದೇಹೇ ಸಂಸಾರ ಬೀಜಸ್ಯ ವಿಚರಣ, ದ ಸೀಡ್ ಆಫ್ ಸಂಸಾರ. ದ ಸೀಡ್ ಆಫ್ ಸಂಸಾರ ಅಂತಂದ್ರೆ ಹುಟ್ಟು ಸಾವಿಗೆ ಮೂಲವಾಗಿರುವಂತಹದನ್ನು ಸಂಸಾರ ಬೀಜ ಅಂತ ಕರೀತಾರೆ. ಜನ್ಮ ಮತ್ತು ಮೃತ್ಯು ಅನ್ನುವಂತಹದ್ದು ಈಸ್ ಎ ಸೈಕಲ್, ನಡೀತಾನೆ ಇದೆ. ಸಾವಿರಾರು ಜನ್ಮಗಳು ಆಗೋಗಿದೆ. ಹುಟ್ಟುತ್ತೀವಿ, ಮತ್ತೆ ಸಾಯ್ತೀವಿ, ಮರಣದ ನಂತರ ಮತ್ತೆ ಹುಟ್ಟುವಂತಹದ್ದು. ಹೀಗೆ ಈ ಹುಟ್ಟು ಸಾವಿಗಳಿಗೆ ಮುಖ್ಯವಾಗಿರುವಂತಹದ್ದನ್ನು ಸಂಸಾರ ಬೀಜ ಅಂತ ಕರೀತಾರೆ. ಈ ಸಂಸಾರ ಬೀಜ ಅಂತಂದರೆ ಕಾಸ್
ಫಾರ್ ಟ್ರಾನ್ಸ್ಮೈಗ್ರೇಷನ್. ಸೊ ಈ ಹುಟ್ಟು ಸಾವಿನ ಸರಪಳಿಗೆ ಯಾವುದು ಕಾರಣವಾಗಿರುತ್ತೆ, ದಟ್ ಕಾರಣವಾಗಿರುವಂತಹ ಸಂಸಾರ ಬೀಜ ಈಸ್ ನಥಿಂಗ್ ಬಟ್ ಅವಿದ್ಯ. ದಟ್ ಅವಿದ್ಯ, ದಟ್ ಸಂಸಾರ ಬೀಜ ನಾಶವಾಗುತ್ತೆ. ಅದನ್ನೇ ಇಲ್ಲಿ ವಿಶರಣ, ಡೆಸ್ಟ್ರಕ್ಷನ್, ನಾಶ ಈ ರೀತಿ ಕರೆದಿದ್ದಾರೆ. ಸೊ ಸಂಸಾರ ಬೀಜ ನಾಶ ಆಗುತ್ತೆ. ಸಂಸಾರ ಬೀಜದ ನಾಶದ ನಂತರ ಅವನಿಗೆ ಮತ್ತೆ ಈ ಒಂದು ಹುಟ್ಟು ಅಥವಾ ಸಾವು ಅನ್ನುವಂಥದ್ದೇ ಇರೋದಿಲ್ಲ. ಹುಟ್ಟು ಸಾವುಗಳ ದವಡೆಯಿಂದ ಅವನು ತಪ್ಪಿಸ್ಕೊಂಡಿರ್ತಾನೆ. ಹಿ ಹ್ಯಾಸ್ ಎಸ್ಕೇಪ್ಡ್ ಫ್ರಮ್ ದಿ ಡೆತ್ ಆ್ಯಂಡ್ ಬರ್ತ್ ಸೈಕಲ್. ಅದನ್ನು ಇಲ್ಲಿ ಅವಿದ್ಯಾದೇಹೇ, ಈ ಅವಿದ್ಯಾದೇಹದಲ್ಲಿ ಇರುವಂತಹ ಅವಿದ್ಯೆ, ಅವಿದ್ಯೆ ಅಬೌಟ್ ವಾಟ್? ಅವಿದ್ಯೆ ಅಬೌಟ್ ಆತ್ಮ. ಆತ್ಮದ ಬಗ್ಗೆ ಇದ್ದಂತಹ ಅವಿದ್ಯೆಯ ಕಾರಣದಿಂದ ಅವನಿಗೆ ಮತ್ತೆ ಮತ್ತೆ ಹುಟ್ಟು, ಮತ್ತೆ ಮತ್ತೆ ಸಾವು. ಪುನರಪಿ ಜನನಂ ಪುನರಪಿ ಮರಣಂ. ಆತ್ಮ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳದೆ ಅದರ ಬಗ್ಗೆ ಇಟ್ಕೊಂಡಿರುವಂತಹ ಅವಿದ್ಯೆ ಈಸ್ ದಿ ಮೇನ್ ಕಾಸ್ ಫಾರ್ ಅವರ್ ಬರ್ತ್. ನಾವು ಹುಟ್ಟಿದೀವಿ ಅಂತಂದ್ಮೇಲೆ ಸಾಯಬೇಕು, ಸತ್ತಿದ್ದೀವಿ ಅಂತಂದರೆ ಮತ್ತೆ ಹುಟ್ಟಲೇಬೇಕು. ಹುಟ್ಟಿದ ಮೇಲೆ ಆ ಸಾವಿನಿಂದ ತಪ್ಪಿಸ್ಕೊಂಡ ಅಮರನಾದ ಅಂತಂದರೆ ಹಿ ಹ್ಯಾಸ್ ಎಸ್ಕೇಪ್, ಅವನು ಸಾಧನೆಯನ್ನು ಮಾಡಿದಾನೆ. ಸೊ ಇವೆಲ್ಲಕ್ಕೆ ಕಾರಣ, ಈ ಹುಟ್ಟು ಸಾವಿಗೆ ಕಾರಣ, ಸಂಸಾರ ಬೀಜಕ್ಕೆ ಕಾರಣ ಅಂತಂದರೆ ಇಟ್ ಈಸ್ ಕಾಲ್ಡ್ ಡಿಸೈರ್. ಯಾವುದೋ ಒಂದು ಆಸೆಯನ್ನು ಇಟ್ಕೊಂಡು ಆ ಆಸೆಯನ್ನು ಪೂರೈಸ್ಕೊಳ್ಳೋದಕ್ಕಾಗಿ ಅವನು ಹುಟ್ಟುತ್ತಾನೆ. ಅದಕ್ಕೆ ಇಲ್ಲಿ ಸಾಧಕರನ್ನು ವಿತೃಷ್ಣ, ಅವರಿಗೆ ಯಾವ ರೀತಿಯ ಆಸಕ್ತಿನೇ ಇಲ್ಲ, ಯಾವ ರೀತಿಯ ಬಯಕೆಯೂ ಇಲ್ಲ, ಆಸೆನೇ ಇಲ್ಲ ಅಂತಂದ ಮೇಲೆ ಅವರು ಹುಟ್ಟುವಂತಹದ್ದೇ ಇಲ್ಲ. ಆಸೆಗೆ ಮುಖ್ಯ ಕಾರಣ ಏನು ಅಂತಂದರೆ ಅವಿದ್ಯೆ. ಅವಿದ್ಯೆಯ ಕಾರಣದಿಂದ ಈ ಒಂದು ಹುಟ್ಟು ಸಾವಿನ ಅನುಭವವನ್ನು ಅವನು ಗಳಿಸ್ಕೋತಾನೆ ಇರ್ತಾನೆ. ಈ ಒಂದು ಸಂಸಾರ ಬೀಜದ ನಾಶಕ್ಕಾಗಿ ವಿಚರಣ, ಈ ಒಂದು ಉಪನಿಷತ್ ವಿದ್ಯೆ, ಬ್ರಹ್ಮವಿದ್ಯೆ ಎನ್ನುವಂತಹದ್ದು ದಾರಿಯನ್ನು ತೋರಿಸುತ್ತೆ. ಸೊ ಹೀಗೆ ವಿಷಯ ವಿತೃಷ್ಟ ಅಂತಂದರೆ ಲೋಕದ ಎಲ್ಲ ಬಯಕೆ ಹಾಗೂ ಸ್ವರ್ಗಲೋಕದ ಬಯಕೆಗಳ ಬಗ್ಗೆ ಕೂಡ ಅವರಿಗೆ ಆಸಕ್ತಿ ಇರೋದಿಲ್ಲ. ಅಂತಹವರನ್ನು ಇಲ್ಲಿ ವಿತೃಷ್ಣ ಅಂತ ಕರೀತಾರೆ. ಇದು ಯಾರಿಗೆ ಸಾಧ್ಯ ಅಂತಂದರೆ, ಯಾವ ಸಾಧಕ ನನಗೆ ಮೋಕ್ಷವನ್ನು ಬಿಟ್ಟು ಇನ್ನೇನೂ ಬೇಡ, ನನಗೆ ಬೇಕು ಅನ್ನುವಂತಹದ್ದು ಇನ್ಯಾವ ಏರಿಯಾದಲ್ಲೂ ಇಲ್ಲ, ಆ ಬೇಕು ಅನ್ನುವಂತಹದ್ದು ಇದೆ ಅಂತಂದರೆ ಇಟ್ ಈಸ್ ಓನ್ಲಿ ಮೋಕ್ಷ, ಅಲ್ಟಿಮೇಟ್ ಡಿಸೈರ್. ಮೋಕ್ಷದ ಬಗ್ಗೆ ಬಯಕೆಯನ್ನು ಬಿಟ್ಟು ಬೇರೆ ಇನ್ನೇನೂ ಇಲ್ಲ ಅಂತ ಯಾರು ಹೇಳ್ತಾರೆ, ದೇ ಆರ್ ಕಾಲ್ಡ್ ವಿಷಯ ವಿತೃಷ್ಣಾ. ಅಂತಹವರುಗಳು ಈ ಒಂದು ಸಂಸಾರ ಬೀಜದಿಂದ ತಪ್ಪಿಸ್ಕೋತಾರೆ. ಇಂತಹ ಅವಿದ್ಯೆಯನ್ನು ನಾಶ ಮಾಡುವಂತಹದ್ದೇ ಈ ಒಂದು ಉಪನಿಷತ್. ಆದ್ದರಿಂದ ಉಪನಿಷತ್ ಅಂತಂದರೆ ಅದರ ಮತ್ತೊಂದು ಅರ್ಥವನ್ನು ಆಚಾರ್ಯ ಶಂಕರರು ಜ್ಞಾನ ಅಂತ ಕರೀತಾರೆ. ಜ್ಞಾನ ಅಂತಂದರೆ ವಿದ್ಯೆ. ವಿದ್ಯೆ ಮೀನ್ಸ್ ಆತ್ಮವಿದ್ಯೆ ಆರ್ ಬ್ರಹ್ಮವಿದ್ಯೆ. ಈ ರೀತಿಯಲ್ಲಿ ಇತಿ ಅನೇನ ಅರ್ಥಯೋಗೇನ ವಿದ್ಯಾ ಉಪನಿಷತ್ ಇತಿ ಉಚ್ಯತೆ. ಸೊ ಹೀಗೆ ಈ ಒಂದು ಬ್ರಹ್ಮವಿದ್ಯೆ, ಆಫ್ಟರ್ ದಿಸ್ ಬ್ರಹ್ಮವಿದ್ಯಾ ಒಬ್ಬ ಸಾಧಕ ಹಿ ಮೂವ್ಸ್ ಟು ದಿ ಹೈಯೆಸ್ಟ್ ಗೋಲ್ ಇನ್ ಲೈಫ್. ಇನ್ನೇನೂ ಇಲ್ಲ. ದಟ್ ಈಸ್ ಟು ನೋ ಅಬೌಟ್ ಆತ್ಮನ್ ಆರ್ ಬ್ರಹ್ಮನ್. ಅವನಿಗೆ ಈ ವಿದ್ಯೆ ಪರಿಚಯವಾದ ನಂತರದಲ್ಲಿ ಅವನ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಐ ವಾಂಟ್ ಟು ನೋ ಮೋರ್ ಅಬೌಟ್ ಆತ್ಮನ್ ಆರ್ ಬ್ರಹ್ಮನ್. ದಟ್ ಈಸ್ ಒನ್ಸ್ ಓನ್ ಸೆಲ್ಫ್. ದಟ್ ಈಸ್ ನಾನು ಯಾರು. ಈ ಎಲ್ಲ ಕಾರಣಗಳಿಂದ ಉಪನಿಷತ್ ಅಂತಂದರೆ ಇಟ್ ಈಸ್ ಕಾಲ್ಡ್ ನಾಲೆಡ್ಜ್, ಜ್ಞಾನ. ಹೀಗೆ ಆಚಾರ್ಯರು ಈ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಈಗ ನಾವು ಲೆಟ್ ಅಸ್ ಎಂಟರ್ ಇನ್ ಟು ದಿ ಕಠೋಪನಿಷತ್. ಸೊ ಫಸ್ಟ್ ಚಾಪ್ಟರ್, ಮೊದಲನೆಯ ಚಾಪ್ಟರ್ನಲ್ಲಿ ಮೊದಲನೆಯ ವಲ್ಲಿ
ಅದರಲ್ಲಿ ಮೊದಲನೆಯ ಮಂತ್ರ ಉಷನ್ ಹವೈ ವಾಜಶ್ರವಸಃ ಸರ್ವವೇದಸಂ ದದೌ ತಸ್ಯ ನಚಿಕೇತಾ ನಾಮ ಪುತ್ರ ಆಸ. ಸಾಮಾನ್ಯವಾಗಿ ಉಪನಿಷತ್ ಮಂತ್ರಗಳು ಅಂತಂದರೆ ಸ್ವಲ್ಪ ರಾಗಬದ್ಧವಾಗಿ ಇರುವಂತಹ ನೋಡಿರ್ತೀವಿ. ಇಲ್ಲಿ ಉಪನಿಷತ್ತು ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಸ್ಟೋರಿ. ಸೊ ನಾವು ಹೇಗೆ ಮಾತನಾಡ್ತೀವಿ ಆ ತರಹ ಪದಗಳನ್ನೇ ಇಲ್ಲಿ ಮಂತ್ರ ಅಂತ ಹೇಳಿ ತಗೊಂಡಿದ್ದಾರೆ. ಸೊ ಆ ಪ್ರಕಾರ ಇಲ್ಲಿ ಉಷನ್ ಹವೈ ವಾಜಶ್ರವಸಃ ಸರ್ವವೇದಸಂ ದದೌ ತಸ್ಯ ನಚಿಕೇತಾ ನಾಮ ಪುತ್ರ ಆಸ. ಸೊ ಹೀಗೆ ಕಠೋಪನಿಷತ್ ಅನ್ನುವಂತಹದ್ದು ಇಟ್ ಸ್ಟಾರ್ಟ್ಸ್ ಫ್ರಮ್ ಎ ಸ್ಟೋರಿ, ಒಂದು ಕಥೆಯ ಮೂಲಕ ಪ್ರಾರಂಭ ಆಗುತ್ತೆ. ಇಲ್ಲಿ ಒಂದು ಕಥೆಯನ್ನು ನಾವು ನೋಡಬಹುದು, ಒಂದು ಕಥೆಯನ್ನು ಕೇಳಿಸ್ಕೋಬಹುದು ಅಂತಂದರೆ ಮೊದಲಿಗೆ ಬರುವಂತಹ ಪ್ರಶ್ನೆ, ಒಂದು ಕಥೆ ಅಂತಂದಾಗ ಈಸ್ ಇಟ್ ಎ ಮಿಯರ್ ಸ್ಟೋರಿ ಆರ್ ಒಂದು ಇತಿಹಾಸನ? ಇತಿಹಾಸ ಅಂತಂದರೆ ಹಿಂದೆ ನಡೆದಿರುವಂತಹ ಒಂದು ಘಟನೆ, ಆ ಘಟನೆಯನ್ನು ಯಾರೋ ಪುಣ್ಯಾತ್ಮ ಆ ಸಮಯದಲ್ಲಿ ದಾಖಲಿಸಿರ್ತಾನೆ. ಸೊ ಮತ್ತೆ ಎಷ್ಟೋ ದಿನಗಳ ನಂತರ ಆ ಒಂದು ದಾಖಲೆ ಎನ್ನುವಂತಹದ್ದು ಮತ್ತೊಬ್ಬನಿಗೆ ಸಿಗತ್ತೆ. ಸಿಕ್ಕಾಗ ಅದನ್ನು ಒಂದು ಕಥೆಯ ರೂಪಕ್ಕೆ ತಂದಿರುವಂತಹದ್ದು. ಸೊ ಈ ರೀತಿಯಲ್ಲಿ ಇತಿಹಾಸ ಅಂತಂದಾಗ ನಡೆದಿರುವಂತಹ ಒಂದು ವೃತ್ತಾಂತ. ಕಥೆ ಅಂತಂದರೆ ಕೆಲವು ಕಲ್ಪನೆಗಳಿಗೂ ಕೂಡ ಸಿಗುವಂತಹದ್ದು. ಇಲ್ಲಿ ಕಠೋಪನಿಷತ್ ಅನ್ನುವಂತಹದ್ದು ಇಟ್ ಬಿಗಿನ್ಸ್ ವಿತ್ ಎ ಸ್ಟೋರಿ ಅಂತ ಹೇಳಿದಾಗ ನಮಗೆ ಬರುವಂತಹ ಒಂದು ಸಹಜವಾದ ಪ್ರಶ್ನೆ, ಯಾಕೆ ಅಂತಂದರೆ ಬಹಳ ನಿರೀಕ್ಷೆಗಳನ್ನು ಇಟ್ಕೊಂಡು ಪ್ರಾರಂಭ ಮಾಡ್ತೀವಿ ನಾವು ಈ ಉಪನಿಷತ್ನ. ಮೃತ್ಯುದೇವತೆ, ಯಮಧರ್ಮರಾಜ, ಯಮಲೋಕ, ನಚಿಕೇತ ಅನ್ನುವಂತಹ ಒಬ್ಬ ಬಾಲಕ ಅಂತೆಲ್ಲ ಹೇಳಿದಾಗ ಇದೆಲ್ಲ ಈ ರೀತಿ ನಡೆದಿತ್ತಾ, ಇದೊಂದು ಹಿಸ್ಟ್ರಿನ ಅನ್ನುವಂತಹ ಒಂದು ಸಂದೇಹ ಬರುತ್ತೆ. ಆಚಾರ್ಯ ಶಂಕರರು ಹೇಳ್ತಾರೆ ಇದೇ ರೀತಿ ನಡೆದಿಲ್ಲ ಅದು. ಆದರೆ ಈ ಉಪನಿಷತ್ನಲ್ಲಿ ಬ್ರಹ್ಮವಿದ್ಯೆಯನ್ನು ವೈಭವೀಕರಿಸುವ ಸಲುವಾಗಿ ಹಾಗೂ ಒಬ್ಬ ಬ್ರಹ್ಮವಿದ್ಯಾ ಆಚಾರ್ಯ, ಈಸ್ ಮೃತ್ಯುದೇವತೆ, ಅವನು ಕೊಡುವಂತಹ ಒಂದು ಉಪದೇಶ ಮತ್ತು ಸಂದೇಶಗಳು, ಮತ್ತು ಆ ಸಂದೇಶಗಳನ್ನು ಎಷ್ಟು ಅರ್ಥಪೂರ್ಣವಾಗಿ ತನಗೆ ಹೇಗೆ ಬೇಕೋ ಹಾಗೆ ನನಗೆ ಈ ರೀತಿಯಲ್ಲೇ ಬೇಕು ಅಂತ ಕೇಳಿಕೊಳ್ಳುವಂತಹ ಜಾಣ್ಮೆಯನ್ನು ಪ್ರದರ್ಶಿಸಿರುವ ಒಬ್ಬ ಬಾಲಕ ನಚಿಕೇತ, ಅವನಿಗೂ ಕೂಡ ಮಹತ್ವ ಸಿಗಬೇಕು ಅಂತ ಹೇಳಿ ಘಟನೆ ನಡೆದಿಲ್ಲ ಈ ರೀತಿಯಲ್ಲಿ, ಆದರೆ ಅಲ್ಲಿರುವಂತಹ ಉಪದೇಶಗಳನ್ನು ವೈಭವೀಕರಿಸಬೇಕು ಅಂತ ಹೇಳಿ ಅದಕ್ಕೆ ಒಂದು ಕಲ್ಪನೆಯನ್ನು ತಂದುಕೊಂಡು ಕಥೆಯನ್ನು ಮಾಡಿರುವಂತಹದ್ದು. ಇಲ್ಲಿ ಇದು ನಡೆದೇ ಇಲ್ಲ ಅಂತಂದರೆ ಸಂದೇಶಗಳಿದೆ, ಆದರೆ ನಚಿಕೇತ ಇದನ್ನ ಮೃತ್ಯುದೇವತೆ ಈ ರೀತಿ ಹೇಳುದ್ನ ಅಂತ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಸಿಕ್ಕಿರುವಂತಹ ಸಂದೇಶಗಳು ನಮ್ಮ ಬದುಕನ್ನು ಬಹಳ ಅರ್ಥಪೂರ್ಣವನ್ನಾಗಿ ಮಾಡುತ್ತೆ. ಈ ಕಾರಣದಿಂದ ಇದಕ್ಕೆ ಒಂದು ಕಥೆಯ ಸ್ವರೂಪವನ್ನು ಕೊಟ್ಟಿರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಸೊ ಯಾರೋ ಒಬ್ಬರು ಈ ಘಟನೆಯನ್ನು ದಾಖಲಿಸಿದ್ರು, ಅಂತಹದನ್ನು ಇತಿಹಾಸ ಅಂತ ನೇರವಾಗಿ ಕರೆಯದೆ ದಾಖಲಿಸಿರುವ ಕೆಲವು ಸಂದೇಶಗಳನ್ನು ಆಯ್ದುಕೊಂಡು ಅದಕ್ಕೆ ಒಂದು ಕಥೆಯ ಸ್ವರೂಪವನ್ನು ಕೊಟ್ಟು ಆ ಕಥೆಯ ಮೂಲಕ ಯಮಧರ್ಮರಾಜ ಒಬ್ಬ ಬಾಲಕನಿಗೆ ಯಾವ ರೀತಿಯಲ್ಲಿ ಜ್ಞಾನವನ್ನು ಕರುಣಿಸಿದ, ಹೇಗೆ ಜ್ಞಾನವನ್ನು ಪ್ರಸಾದಿಸಿದ, ಅವನಿಗೆ ಈ ಜ್ಞಾನ ಎಲ್ಲಿ ಸಿಕ್ತು, ಹೇಗೆ ಸಿಕ್ತು, ಇವೆಲ್ಲವನ್ನು ಹಂತ ಹಂತವಾಗಿ ಬರ್ತಾ ಹೋಗುತ್ತೆ. ಅವೆಲ್ಲವನ್ನು ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಅದಕ್ಕೆ ಒಂದು ಕಥೆಯ ಸ್ವರೂಪವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆಚಾರ್ಯರು ಏನು ಹೇಳ್ತಾರೆ ಅಂತಂದರೆ, ಇಂತಹ ಸಂದೇಹ ಬರುತ್ತೆ, ಇದು ಹಿಸ್ಟ್ರಿನ
ಅಥವಾ ಒಂದು ಕೇವಲ ಒಂದು ಕಲ್ಪನೆಗೆ ಸಿಕ್ಕ ಕಥೆನಾ ಅಂತ ಕೆಲವು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಆಚಾರ್ಯರೇನು ಹೇಳ್ತಾರೆ ಅಂತಂದರೆ, ತತ್ರ ಆಖ್ಯಾಯಿಕ, ಈ ಉಪನಿಷತ್ನಲ್ಲಿ ಬರುವಂತಹ ಎಲ್ಲ ಪ್ರಸಂಗಗಳು ಇತಿಹಾಸವಲ್ಲ ಅಂತಂದರೆ, ಎಲ್ಲ ಪ್ರಸಂಗಗಳು ಇತಿಹಾಸವಲ್ಲ ಅಂತ ಅವ್ರು ಹೇಳಿದ್ರೆ, ಕೆಲವು ಪ್ರಸಂಗಗಳು ಇತಿಹಾಸವಾಗಿರಬಹುದು. ಸೊ ಇಟ್ ಈಸ್ ನಾಟ್ ಹಿಸ್ಟ್ರಿ, ಬಟ್ ಇಟ್ ಈಸ್ ಎ ಸ್ಟೋರಿ ಬೇಸ್ಡ್ ಆನ್ ಸರ್ಟನ್ ಡಾಕ್ಯುಮೆಂಟೇಶನ್ಸ್. ಸೊ ಕತೆ ಅಂತಂದರೆ ಇದು ಕಲ್ಪಿತವಾಗಿದೆಯಾ? ಹಾಗಾದರೆ ಯಾರ್ದೋ ಒಬ್ಬರು ಕಲ್ಪನೆಗೆ ಸಿಕ್ಕಿದೆಯಾ? ಹಾಗೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಉಪನಿಷತ್ನಲ್ಲಿ ಬರುವಂತಹ ಕೆಲವು ಮುಖ್ಯ ಪ್ರಸಂಗಗಳನ್ನು ಆಧಾರವಾಗಿಟ್ಕೊಂಡು ಅದನ್ನು ಪುಷ್ಟೀಕರಿಸುವ ಸಲುವಾಗಿ ಕಲ್ಪನೆ ಮಾಡಿಕೊಂಡು ಕಥೆಯ ಸ್ವರೂಪವನ್ನು ಕೊಟ್ಟು ತಿಳಿಸ್ಕೊಡ್ತಾ ಇರುವಂತಹದ್ದು. ಹಾಗಾದರೆ ಇದಕ್ಕೆ ಕತೆ ಎನ್ನುವಂತಹದ್ದೇ ಬೇಕಾಗಿತ್ತಾ? ಬೇರೆ ಇನ್ಯಾವುದು ರೀತಿಯಿಂದನೂ ಇದನ್ನು ಹೇಳಕ್ಕೆ ಆಗ್ತಾ ಇರಲಿಲ್ವಾ? ಈ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ವಿದ್ಯಾ ಸ್ತುತ್ಯಾರ್ಥ. ಎಷ್ಟು ವಿನಯವನ್ನು ತೋರಿಸುತ್ತೆ. ಪ್ರಶ್ನೆ ಏನೇನೋ ಮಾಡ್ತಾರೆ, ಆದರೆ ಆಚಾರ್ಯರಲ್ಲಿ ಇದ್ದಂತಹ ಆ ಒಂದು ಗಾಂಭೀರ್ಯ, ಆ ಒಂದು ಎಷ್ಟು ಚೆನ್ನಾಗಿ ಎಲ್ಲರನ್ನ ಸುಮ್ಮನಾಗಿಸುತ್ತೆ. ಪ್ರಶ್ನೆಗಳು ಬರೋದು ಸಹಜ, ಆದರೆ ಎಷ್ಟು ಚೆನ್ನಾಗಿ ಅವ್ರು ಹೇಳ್ತಾರೆ ಅಂತಂದರೆ, ಕತೆ ಬೇಕಿತ್ತಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ವಿದ್ಯಾ ಸ್ತುತ್ಯಾರ್ಥ. ಬ್ರಹ್ಮವಿದ್ಯೆಯನ್ನು ಹಾಡಿ ಹೊಗಳಲು ಈ ಕತೆ ಬೇಕಿತ್ತಪ್ಪ. ಆದ್ದರಿಂದ ಈ ಕಥೆಯ ಹಿಂದೆ ಒಂದು ಉದ್ದೇಶ ಇದೆ. ಆ ಉದ್ದೇಶಕ್ಕಾಗಿ ಈ ಒಂದು ಕತೆ. ಮತ್ತು ಈ ಕಥೆನಲ್ಲಿ ಬಾಲಕ ನಚಿಕೇತ ಯಮಧರ್ಮರಾಜನನ್ನು ಬ್ರಹ್ಮವಿದ್ಯೆಯನ್ನು ಅನುಗ್ರಹಿಸಲು ಕೇಳ್ಕೊತಾನೆ. ಯಮಧರ್ಮರಾಜ ಅವನನ್ನು ತಡೀತಾನೆ. ನೀನಿನ್ನೂ ಬಾಲಕ ಅಪ್ಪ, ಆದರೆ ನೀನು ಪ್ರಶ್ನೆ ಮಾಡ್ತಾ ಇರೋಂತಹದ್ದೇನು? ನೀನು ಪ್ರಶ್ನೆ ಮಾಡ್ತಾ ಇರೋದು ಇಟ್ ಈಸ್ ಅಬೌಟ್ ಸೆಲ್ಫ್, ಆತ್ಮದ ಬಗ್ಗೆ ನೀನು ಪ್ರಶ್ನೆಯನ್ನು ಇಟ್ಕೊಂಡಿದೀಯಾ. ಆದ್ದರಿಂದ ನೀನಿನ್ನೂ ಚಿಕ್ಕ ಹುಡುಗ, ಬ್ರಹ್ಮವಿದ್ಯೆಯನ್ನು ಬಿಟ್ಬಿಡು. ಅದನ್ನು ಬಿಟ್ಟು ನಿನಗೆ ಬೇರೆ ಏನು ಬೇಕೋ ಕೇಳ್ಕೊ. ನೀ ಏನು ಕೇಳಿದ್ರೂ ನಾ ಇಲ್ಲ ಅನ್ನೋದಿಲ್ಲ. ನೀನು ಕೇಳಿಕೊಳ್ಳುವಂತಹ ಕೋರಿಕೆಗಳು ಅದು ಈ ಲೋಕಕ್ಕೆ ಸಂಬಂಧಪಟ್ಟಿರಲಿ ಅಥವಾ ಸ್ವರ್ಗಲೋಕದ ಭೋಗಗಳ ಬಗ್ಗೆ ಬೇಕಾದ್ರೂ ನೀನು ಏನು ಬೇಕಾದ್ರೂ ಕೇಳ್ಕೊ. ಅದು ಏನೇ ಆಗಿರಲಿ, ಐ ಆಮ್ ಗೋಯಿಂಗ್ ಟು ಗ್ರ್ಯಾಂಟ್ ಇಟ್. ಅವುಗಳನ್ನು ನಾನು ನಿನಗೆ ಕೊಡ್ತೀನಿ. ಅದರಿಂದ ಅದನ್ನು ಕೇಳ್ಕೊ, ಬ್ರಹ್ಮವಿದ್ಯೆಯನ್ನು ನೀನು ಬಿಟ್ಬಿಡು. ಹಣ, ಒಡವೆ, ಐಶ್ವರ್ಯ, ಸಂಪತ್ತು, ದೀರ್ಘಾಯಸ್ಸು, ಹೆಸರು, ಸನ್ಮಾನ, ಅಧಿಕಾರ, ಹೀಗೆ ಅನೇಕಗಳಿದೆ. ನೀನು ಅನುಭವಿಸಬೇಕು, ಭೋಗಿಸಬೇಕು ಅಂತಂದರೆ ಹೀಗೆ ಅನೇಕಗಳಿದೆ. ಅವೆಲ್ಲವನ್ನ ನೀನು ಕೇಳ್ಕೊ. ಆದ್ದರಿಂದ ದಯಮಾಡಿ ಬ್ರಹ್ಮವಿದ್ಯೆಯನ್ನು ಬಿಟ್ಟು ಉಳಿದ ಅದು ಯಾವುದೇ ಆಗಿರಲಿ, ಕ್ಷಣದಲ್ಲಿ ಅದು ನಿನಗೆ ಸಿಗೋ ಹಾಗೆ ನಾನು ಮಾಡ್ತೀನಿ. ಬ್ರಹ್ಮವಿದ್ಯೆಯನ್ನು ನೀನು ಕೇಳ್ಕೋಬೇಡ. ಯು ಆರ್ ನಾಟ್ ಕ್ವಾಲಿಫೈಡ್. ನೀನಿನ್ನೂ ಚಿಕ್ಕ ಹುಡುಗ, ಅದು ಬಿಟ್ಬಿಡು. ಬಟ್ ನಚಿಕೇತ ಸಿಕ್ಕಿರೋ ಈ ಒಂದು ಅವಕಾಶವನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊತಾನೆ ಅಂತಂದರೆ, ಅವನು ಹೇಳ್ತಾನೆ, ಹಿ ಈಸ್ ವೆರಿ ಫರ್ಮ್. ಬಹಳ ಗಟ್ಟಿಗತನ ಇದೆ. ನೋಡೋದಕ್ಕೆ ಅವನು ಚಿಕ್ಕವನು, ಹಿ ಈಸ್ ವೆರಿ ಫರ್ಮ್. ಅವನು ಹೇಳ್ತಾನೆ, ನನಗೆ ಯಾವ ಭೋಗದ ವಸ್ತು ವಿಷಯಗಳು ಕೂಡ ಬೇಡ, ಸ್ವರ್ಗಲೋಕ ಬೇಡ, ಸಂಪತ್ತು ಅಧಿಕಾರ ಬೇಡ. ನನಗೆ ಬೇಕಿರುವಂತಹದ್ದು ಕೇವಲ ಬ್ರಹ್ಮವಿದ್ಯೆ. ನಚಿಕೇತನನ್ನು ಚಿತ್ರಿಸಿರೋದು ಈ ಉಪನಿಷತ್ನಲ್ಲಿ. ಈಸ್ ಎ ಸ್ಮಾಲ್ ಬಾಯ್, ಅವನಿನ್ನು ಬಾಲಕ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಇಷ್ಟು ದೊಡ್ಡ ವೈರಾಗ್ಯ ಹೇಗೆ ಉಂಟಾಗಿದೆ? ಅವನು ಹೇಳ್ತಾನೆ, ಬ್ರಹ್ಮವಿದ್ಯೆ ಮಾತ್ರ ಶಾಶ್ವತ. ಯಮಧರ್ಮರಾಜ, ನೀನು ಏನೇನೋ ಕೊಡ್ತೀನಿ ಅಂತೀಯಲ್ಲಪ್ಪ, ಐಶ್ವರ್ಯ, ಆಯಸ್ಸು ಅಂತ ಹೇಳ್ತೀಯ. ಎಷ್ಟು ಆಯಸ್ಸು ಕೊಡ್ತೀಯ? ಒಂದು ಯುಗ ಕೊಡ್ತೀಯ, ಚತುರ್ಯುಗದ ಆಯಸ್ಸು ಕೊಡ್ತೀಯ, ಒಂದು ಕಲ್ಪದ ಆಯಸ್ಸು ಕೊಡ್ತೀಯ. ಕಲ್ಪ ಪ್ರಳಯವಾಗಲೇಬೇಕು, ಆಗ ನಾನು ಹೋಗಲೇಬೇಕಲ್ವಪ್ಪ. ಸೊ ನೀನು ಕೊಡೋದು ನಾನು ಉಳಿಸ್ಕೋತೀನಿ ಅಂತಂದ್ರೂ ಉಳಿಸ್ಕೊಳಕ್ಕಾಗೋದಿಲ್ಲ. ಆಯಸ್ಸು ಕೊಡ್ತೀಯ, ಅದು ಹೋಗುತ್ತೆ. ಐಶ್ವರ್ಯ ಕೊಡ್ತೀಯ, ನಾನು ಹೋದ್ಮೇಲೆ ಅದು ಹೋಗಲೇಬೇಕು.
ಹೆಸರು ಕೊಡ್ತೀಯಾ, ಸನ್ಮಾನ ಕೊಡ್ತೀಯಾ. ಪ್ರಪಂಚದಲ್ಲಿ ಅನೇಕ ಜನಗಳು ಬರ್ತಾ ಇರ್ತಾರೆ, ನನ್ನನ್ನು ಮರೀತಾರಪ್ಪ ಅವರು. ನನಗದು ಬೇಡಪ್ಪ, ನಿನ್ನ ಬಿರುದು ಬಾವಲಿಗಳು ನನಗೆ ಬೇಡ. ನೀನು ಏನೆಲ್ಲವನ್ನ ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ, ಅದು ಈ ಲೋಕದ್ದಿರ್ಬೋದು, ಸ್ವರ್ಗಲೋಕದ್ದಿರ್ಬೋದು, ಅವೆಲ್ಲವುಗಳು ನನ್ನ ಪ್ರಕಾರ ಕ್ಷಣಿಕ, ನಾಶವಾಗುವಂತಹದ್ದು. ನಾಶವಾಗದೆ ಸದಾ ಇರುವಂತಹದ್ದು ಬ್ರಹ್ಮವಿದ್ಯೆ. ನನಗೆ ಅದು ಬೇಕು. ನಾನು ಬಂದಿರೋದೇ ಅದಕ್ಕೋಸ್ಕರ. ನಾನು ಎಲ್ಲವನ್ನ ಬಿಟ್ಟು ಇಲ್ಲಿ ಬಂದು ನಿನ್ನ ಹತ್ರ ನಿಂತ್ಕೊಂಡು ಅದು ನೀನಾಗೆ ಏನು ಬೇಕೋ ಕೇಳ್ಕೋ ಅಂತ ನೀನು ಹೇಳ್ತಾ ಇದೆಯಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ನನಗೆ ಬ್ರಹ್ಮವಿದ್ಯೆ ಕೊಡು, ಅದು ಬಿಟ್ಟು ನನಗೆ ಬೇರೆ ಏನೂ ಬೇಡ. ಸೊ ಇಟ್ ಶೋಸ್ ನಚಿಕೇತುವಿನಿಗೆ ಬ್ರಹ್ಮವಿದ್ಯೆಯ ಮೇಲೆ ಅತೀವ ಆಸಕ್ತಿ ಇದೆ. ಈ ಕಾರಣದಿಂದ ಆಚಾರ್ಯರು ಹೇಳ್ತಾರೆ, ಈ ಉಪನಿಷತ್ನಲ್ಲಿ ಒಬ್ಬ ಗುರು ಎಷ್ಟು ಇಂಪಾರ್ಟೆಂಟು, ಶಿಷ್ಯ ಈಸ್ ಈಕ್ವಲಿ ಇಂಪಾರ್ಟೆಂಟ್. ನಚಿಕೇತುವಿನ ಮಹಿಮೆಯನ್ನು ತಿಳಿಸುತ್ತೆ. ಆಚಾರ್ಯರು ಹೇಳ್ತಾರೆ, ಇದನ್ನು ಕತೆ ಮಾಡಿರುವಂತಹದ್ದು ಯಾಕೆ ಅಂತ ಕೇಳುವ ನಿಮ್ಮ ಪ್ರಶ್ನೆಗೆ ವಿದ್ಯಾಸ್ತುತ್ಯಾರ್ಥ. ಇಟ್ ಈಸ್ ಓನ್ಲಿ ಟು ಗ್ಲೋರಿಫಿಕೇಶನ್ ಆಫ್ ದಿಸ್ ಬ್ರಹ್ಮವಿದ್ಯಾ. ಇದೊಂದೇ ಕಾರಣಕ್ಕಾಗಿ ಈ ಬ್ರಹ್ಮವಿದ್ಯೆಯ ಸುತ್ತ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಬ್ರಹ್ಮವಿದ್ಯೆಯ ಜೊತೆಗೆ ಇಟ್ ಈಸ್ ಆಲ್ಸೋ ಗ್ಲೋರಿಫೈಯಿಂಗ್ ನಚಿಕೇತ. ಆದ್ದರಿಂದ ಕಥೆಯ ದಾಟಿಯಲ್ಲಿರುವಂತಹ ಈ ಉಪನಿಷತ್ತು ಒಬ್ಬ ಸಾಧಕ ಬಹಳ ಚೆನ್ನಾಗಿ ಗ್ರಹಿಸ್ಬೋದು. ಕಥೆ ಇಲ್ಲದೆ ಇರುವಂತಹ ಬೇರೆ ಅನೇಕ ಉಪನಿಷತ್ಗಳಿದೆ, ಅದಕ್ಕೆ ಪಾಂಡಿತ್ಯ ಬೇಕು. ಆದರೆ ಇಲ್ಲಿ ಪಾಂಡಿತ್ಯ ಬೇಡ, ಕೇವಲ ಒಬ್ಬ ಸಾಧಕನಿಗೆ ನನಗೆ ಆಸಕ್ತಿ ಇದೆ, ಯು ಆರ್ ಕ್ವಾಲಿಫೈಡ್ ಟು ಗೋ ಅಂಡ್ ಅಪ್ರೋಚ್ ಫಾರ್ ಕಠೋಪನಿಷತ್. ಅದರಿಂದ ಕೇವಲ ಒಬ್ಬ ಸಾಧಕನಿಗೆ ಈ ಕಠೋಪನಿಷತ್ ಬ್ರಹ್ಮವಿದ್ಯೆಯ ಬಗ್ಗೆ ಆಸಕ್ತಿ ಇದೆ ಅಂತ ಗೊತ್ತಾದರೆ, ಅವನಿಗೆ ಪಾಂಡಿತ್ಯ ಇಲ್ಲದೆ ಹೋದರೂ ಕೂಡ ಕೇವಲ ಅವನಲ್ಲಿ ಆಸಕ್ತಿ ಇದೆ, ಆಸಕ್ತಿಗೆ ಜೊತೆಗೆ ಅವನಿಗೆ ಕೆಲವು ಯೋಗ್ಯತೆಗಳಿದೆ ಅಂತಂದಾಗ ಹಿ ಈಸ್ ಕ್ವಾಲಿಫೈಡ್. ಆದ್ದರಿಂದ ಅಂತಹವನಿಗೆ ಬ್ರಹ್ಮವಿದ್ಯೆ ಸಿಗಬೇಕು ಅಂತಂದರೆ ಇಂತಹ ಕಥೆಯ ಮೂಲಕ ಸಾಗುವ ಉಪನಿಷತ್ ಸಂದೇಶಗಳು ಅವನಿಗೆ ಅವನ ಮನಸ್ಸಿಗೆ ಪರಿಪಕ್ವತೆಯನ್ನು ಕೊಡುತ್ತೆ. ಆದ್ದರಿಂದ ಇದಕ್ಕೆ ಒಂದು ಕಥೆಯನ್ನು ಹೆಣೆದಿದ್ದಾರೆ. ಮತ್ತು ಈ ಉಪನಿಷತ್ನ ಪ್ರಾರಂಭದ ಮಂತ್ರದ ಪ್ರಾರಂಭದ ಪದ ಉಷನ್. ಉಷನ್ ಅಂತಂದ್ರೆ ಅವ್ರು ಹೇಳ್ತಾರೆ, ಕಾಮಾಯ ಮಾನಃ, ದೇರ್ ಈಸ್ ಎ ಡಿಸೈರ್. ನನಗೆ ಒಂದು ಬಯಕೆ ಇದೆ. ಉಷನ್ ಅಂತಂದ್ರೆ ಒಂದು ಬಯಕೆ ಅಥವಾ ಆಸೆಯ ಕಾರಣದಿಂದ ಅನ್ನುವ ಅರ್ಥವನ್ನ ಈ ಉಷನ್ ಅನ್ನುವ ಪದ ಅರ್ಥ ಕೊಡುತ್ತೆ. ಸೊ ಡಿಸೈರಿಂಗ್ ಫಾರ್ ಸಮಥಿಂಗ್. ಉಷನ್ ಅಂತಂದ್ರೆ ಡಿಸೈರಿಂಗ್ ಫಾರ್ ಸಮಥಿಂಗ್. ವೈ ಅಂತಂದ್ರೆ ಇಟ್ ಈಸ್ ವೆರಿ ವೆಲ್ ನೋನ್. ನಾವು ಬಹಳ ಪ್ರಸಿದ್ಧವಾದ ಅಂತ ನಾವು ಮಾತನಾಡುವಾಗ ಏನು ಹೇಳ್ತೀವಿ, ಆ ಮೀನಿಂಗು ಅನ್ನುವುದು ಅರ್ಥವನ್ನು ಕೊಡುತ್ತೆ. ಮತ್ತು ವೈ ಅಂತಂದ್ರೆ ಇಟ್ ಈಸ್ ಸೋ, ಅದು ಆಗಿತ್ತು, ಈ ಅರ್ಥವನ್ನು ಕೊಡುತ್ತೆ. ಸೊ ಅದರಿಂದ ಇಲ್ಲಿ ಒಂದು ಭಾಷೆ, ಅದು ಯಾವುದೇ ಆಗಿರಲಿ, ಅದರಲ್ಲಿರುವಂತಹ ಒಂದು ಭಾಷೆಯನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನುವಂತಹದಕ್ಕೆ ಹೇಳ್ತಾರೆ. ನಾವು ಒಂದು ಕತೆ ಪ್ರಾರಂಭ ಆಗಬೇಕು ಅಂತಂದರೆ ಒಂದು ಇಂಗ್ಲೀಷ್ ಭಾಷೆ ಅಂತ ಹೇಳಿದಾಗ ಆ ಇಂಗ್ಲೀಷ್ನಲ್ಲಿ ಒಂದು ಕಥೆಯನ್ನು ಶುರು ಮಾಡ್ಬೇಕಾದ್ರೆ ಏನು ಹೇಳ್ತಾರೆ, ಲಾಂಗ್ ಎಗೋ, ಒನ್ಸ್ ಅಪಾನ್ ಎ ಟೈಮ್. ಕನ್ನಡದಲ್ಲಿ ಏನು ಹೇಳ್ತಾರೆ, ಒಂದಾನೊಂದು ಕಾಲದಲ್ಲಿ ಯಾವುದೋ ಒಂದು ಊರಿನಲ್ಲಿ, ಈ ರೀತಿ ಪ್ರಾರಂಭ ಆಗುತ್ತೆ. ಅದೇ ರೀತಿ ಸಂಸ್ಕೃತ ಭಾಷೆ ಅಂತಂದಾಗ ಅಲ್ಲಿ ಹವೈ ಅಂತ ಉಪಯೋಗಿಸ್ತಾರೆ. ಹವೈ ಅಂತಂದರೆ ಬಹಳ ಪ್ರಸಿದ್ಧವಾದ ಯಾವುದೋ ಒಂದು ಇತ್ತು, ವೈ ಅಂತಂದರೆ ಇತ್ತು, ಆಗಿತ್ತು. ಸೊ ಅಂತಂದರೆ ಪ್ರಸಿದ್ಧಿ, ವೈ ಅಂತಂದರೆ ಆಗಿತ್ತು. ಸೊ ಇಲ್ಲಿ ಪ್ರಾರಂಭದಲ್ಲಿ ಸಂಸ್ಕೃತದಲ್ಲಿ ಕಥೆಯನ್ನು ಶುರು ಮಾಡಬೇಕು ಅಂತಂದರೆ ಈ ಪದಗಳನ್ನು ಉಪಯೋಗಿಸಿ ದೇ ಸ್ಟಾರ್ಟ್ ವೈ. ಸೊ ಇದು ಸ್ಟೈಲ್ ಆಫ್ ಸಾಂಸ್ಕ್ರಿಟ್.
ಆ ರೀತಿಯಲ್ಲಿ ಇಲ್ಲಿ ಪದವನ್ನು ಬಳಸಿದ್ದಾರೆ. ಸೊ ಇಲ್ಲಿ ಕಥೆಯನ್ನು ಹೇಗೆ ಅನ್ಫೋಲ್ಡ್ ಮಾಡ್ತಾ ಇದ್ದಾರೆ. ಉಷನ್ ಹವೈ ವಾಜಶ್ರವಸಃ. ವಾಜಶ್ರವಸ ಅನ್ನುವ ಒಬ್ಬನಿದ್ದ. ಸರ್ವವೇದಸಂ ದದೌ. ದದೌ ಅಂತಂದರೆ ಎಲ್ಲವನ್ನ ಕೊಟ್ಟುಬಿಟ್ಟ. ದದೌ ಕೊಡುವಂತಹದ್ದು, ದಾನ ಮಾಡುವಂತಹದ್ದು, ಹಂಚುವಂತಹದ್ದು, ಈ ಅರ್ಥವನ್ನು ಕೊಡುತ್ತೆ. ಸರ್ವವೇದಸಂ, ಸರ್ವಪದ. ಸರ್ವವೇದಸಂ ತನ್ನಲ್ಲಿರುವಂತಹ ಸಕಲ ಸಂಪತ್ತನ್ನ ದಾನವಾಗಿ ಕೊಟ್ಟುಬಿಟ್ಟ. ಯಾರು? ವಾಜಶ್ರವಸ. ಉಷನ್ ಹವೈ, ಒಮ್ಮೆ ಬಹಳ ಹಿಂದೆ ಒಂದು ಅತೀವ ಆಸೆ ಬಯಕೆಯ ಕಾರಣದಿಂದ ವಾಜಶ್ರವಸಃ ಎಂಬುವವನು ತನ್ನಲ್ಲಿದ್ದ ಸರ್ವವೇದಸಂ ಸಕಲ ಸಂಪತ್ತನ್ನು ದದೌ ದಾನವಾಗಿ ಕೊಟ್ಟುಬಿಟ್ಟ. ಉಷನ್ ಅನ್ನುವಂತಹದ್ದು ಯಾವ ಅರ್ಥವನ್ನು ಕೊಡ್ತಾ ಇದೆ? ಯಾವುದೋ ಒಂದು ಆಸೆ ಮತ್ತು ಬಯಕೆಯ ಕಾರಣದಿಂದ, ಬೈ ಡಿಸೈರಿಂಗ್ ಸಮಥಿಂಗ್, ಹಿ ಹ್ಯಾಸ್ ಗಾಟ್ ಎ ಡಿಸೈರ್. ಅವನಲ್ಲಿ ಒಂದು ಆಸೆ ಇತ್ತು. ಒಂದು ಬಯಕೆಯ ಕಾರಣದಿಂದ, ತನ್ನಲ್ಲಿರುವಂತಹ ಸಂಪತ್ತನ್ನು ಕೊಟ್ಟ ಅಂತಂದರೆ ಅರ್ಥನೇ ಆಗೋದಿಲ್ಲ. ಯಾಕೆ ಅಂತಂದ್ರೆ ಬಯಕೆ ಅಂತಂದಾಗ ಸಂಗ್ರಹ ಬುದ್ಧಿ, ಎಲ್ಲವೂ ನನಗೆ ಬೇಕು ಅಂತ. ಆದರೆ ಇಲ್ಲಿ ದ ಸ್ಟೋರಿ ಸ್ಟಾರ್ಟ್ಸ್ ಒಂದು ಬಯಕೆಯ ಕಾರಣದಿಂದ ತನ್ನಲ್ಲಿರುವಂತಹ ಎಲ್ಲ ಸಂಪತ್ತನ್ನ ದಾನವಾಗಿ ಕೊಟ್ಟು ಬಿಟ್ಟ ಅಂತಂದ್ರೆ ವೆರಿ ವೆರಿ ಕನ್ಫ್ಯೂಷನ್. ಯಾಕೆ ವಾಜಶ್ರವಸು ತನ್ನಲ್ಲಿ ಒಂದು ಆಸೆಯನ್ನು ಇಟ್ಕೊಂಡ ಮತ್ತು ತನ್ನಲ್ಲಿದ್ದ ಸಂಪತ್ತನ್ನು ದಾನವಾಗಿ ಮಾಡಿದ? ಯಾಕೆ ಹೀಗೆ ಮಾಡಿದ? ಯಾವ ಆಸೆ ಅವನಲ್ಲಿತ್ತು? ಕೇವಲ ಇಷ್ಟು ಮಾತ್ರ ಕಾರಣದಿಂದ ಅಂತಂದ್ರೆ ಯಾವುದೋ ಒಂದು ಆಸೆ ಇತ್ತು ಅನ್ನುವ ಅಷ್ಟು ಸಣ್ಣ ಕಾರಣದಿಂದ ತನ್ನಲ್ಲಿದ್ದಂತಹ ಸಕಲ ಸಂಪತ್ತನ್ನ ದಾನವಾಗಿ ಕೊಟ್ಟ ಅಂತಂದ್ರೆ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಯಾವ ರೀತಿಯಿಂದನೂ ಅರ್ಥ ಆಗೋದಿಲ್ಲ. ಈ ಕಠೋಪನಿಷತ್ನಲ್ಲಿ ಪ್ರಯೋಗ ಮಾಡಿರುವಂತಹ ಮಂತ್ರಗಳ ಸ್ಟೈಲ್ ಆಗಿದೆ. ಇಲ್ಲಿ ಉಪಯೋಗಿಸಿರುವಂತಹ ಪದಗಳು ಕೆಲವೇ ಪದಗಳು, ಬಟ್ ಪ್ರತಿ ಪದ ಒಂದು ದೊಡ್ಡ ದೊಡ್ಡ ಕಥೆಯನ್ನು ಹೇಳುತ್ತೆ. ಉಷನ್ ಒಂದು ಕಥೆಯನ್ನು ಹೇಳುತ್ತೆ, ಹವೈ ಒಂದು ಕಥೆಯನ್ನು ಹೇಳುತ್ತೆ, ವಾಜಶ್ರವಸಃ ಅದೊಂದು ಕಥೆಯನ್ನು ಹೇಳುತ್ತೆ. ಸೊ ಇಲ್ಲಿ ಉಪಯೋಗಿಸಿರುವಂತಹದ್ದು ಮಿನಿಮಮ್ ವರ್ಡ್ಸ್, ಒಂದು ಸೆಂಟೆನ್ಸ್, ಒಂದು 4-5 ಪದಗಳು, 6-8 ಪದಗಳನ್ನು ಉಪಯೋಗಿಸಿ ಆ ಮೂಲಕ ಒಂದು ದೊಡ್ಡ ಕತೆ, ಒಂದು ಇತಿಹಾಸವನ್ನು ತೆರೆದಿಡುವಂತಹ ಪ್ರಯತ್ನ. ದಟ್ ಈಸ್ ದಿ ಸ್ಟೈಲ್ ಆಫ್ ದಿಸ್ ಕಠೋಪನಿಷತ್. ಸೊ ಇಲ್ಲಿ ಮಿನಿಮಮ್ ವರ್ಡ್ಸ್ಗಳು, ಮಿನಿಮಮ್ ಪದಗಳನ್ನು ಉಪಯೋಗಿಸಿಕೊಂಡು ಅವುಗಳಲ್ಲಿ ಬಹಳ ದೊಡ್ಡ ಅರ್ಥವನ್ನು ಅಡಗಿಸಿ ಇಟ್ಟಿರುವಂತಹದ್ದು ದಿ ಸ್ಟೈಲ್ ಆಫ್ ಕಠೋಪನಿಷತ್. ಸೊ ದಟ್ ಈಸ್ ಟು ಬಿ ಅನ್ಫೋಲ್ಡೆಡ್. ಅದನ್ನು ನಾವು ಬಿಡಿಸ್ತಾ ಹೋಗಬೇಕು. ಸೊ ವಾಜಶ್ರವಸ್ ಯಾರು? ಅವನಲ್ಲಿ ಯಾವ ಆಸೆ ಇತ್ತು? ಯಾಕೆ ಅವನು ತನ್ನಲ್ಲಿರುವಂತಹ ಸಕಲ ಐಶ್ವರ್ಯವನ್ನು ದಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟ? ಸೊ ಮಂತ್ರ ಪ್ರಾರಂಭ ಆಗಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.